ಯಾಕೋ ಮಕ್ಕ ಹಿಂಗ ಮಾಡ್ಕೊಂಡು ಹೊಂಟಿಯಲ್ಲ? ಏ ನಮ್ಮನ್ನ ಮಾತಾಡ್ಸ್ಬೇಡ್ರಿ, ನಮಗೆ ಬಾಳ ಸಿಟ್ಟು ಬಂದೈತೆ. ಅದಕ್ಕೆ ಬರ್ತೀನಿ ಸಿಟ್ಟು. ಈ ಊರಾಗ ಎಲ್ಲಾರು ದೊಡ್ಡ ಮನುಷ್ಯರೇ, ಎಲ್ಲಾರು ಶಾಣರಂಗ ಬೇಗಂದೇ ಕಲ್ತ್ಕೊಂಡಾರ. ಈ ಊರಾಗ ನ್ಯಾಯ ಇಲ್ಲ, ನಿಗದಿ ಇಲ್ಲ. ಊರಾಗ ಮನೆ ಕಟ್ಟಬೇಡ ಅಂದ್ರೆ ನಡುವೆ ಕಟ್ಟಬೇಕೇನ? ನಾವನ್ ಹೇಳಲಿಲ್ಲ ಕೇಳಲಿಲ್ಲ. ಉಸಿರು 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 ಮಾತಾಡ್ಬೇಡಪ್ಪ. ಉಸಿರು ಬಿಟ್ಬಿಟ್ಟಿ ಯಾವಕ್ಕ ಯಾರ ಮನೆ ಒದರಾಕತ್ತಿಯಲ್ಲ? ಒದರಂಗಾಯ್ತಪ್ಪ, ನಮಗೆ ಒದರ್ತೀವಿ. ಹಂಗ್ಯಾಕೆ ಮಾಡಕತ್ತೀನಿ? ನೀನು ಮನೆ ಅಲ್ಲಪ್ಪ, ಕಟ್ಗೆ ಹೋಗು, ಯಾರು ಬೇಡ ಅಂತಾರೆ. ನಾನು ಪ್ರಸಾದ್ ತಪ್ಪು ಹೇಳಿ ಅವ್ರ ಅಣ್ಣನ ಕೂಡ ನೀನು ಪರ್ಮಿಷನ್ ಕೊಡಿಸೇ ಬಿಡ್ತೀನಿ. ಪರ್ಮಿಷನ್ ಕೊಡಿಸ್ತೀರ? ಈ ಮಾತು ನಿಜಾನ? ಕರೆ ಕರೆ ಪರ್ಮಿಷನ್ ಕೊಡಿಸ್ಬಿಟ್ಟು ನಿಮ್ಮ ಮನೆ ಕಟ್ಕೊಂಡ್ಬಿಡೋದು. ನರಸಪ್ಪ ಏನಪ್ಪ? ಒಂದ್ ಸ್ವಲ್ಪ ಕೆಲಸ ಇತ್ತಿಂತಾಗ ಏನ್ ಹೇಳ್ರಿ? ತತ್ವ ಮತ್ತೆ ಹೇಳ್ತೀನಿ. ಆಯ್ತು ತಗೊಳಪ್ಪ. ಆದ್ರೆ ನೋಡಪ್ಪ, ಪರ್ಮಿಷನ್ ಕೊಡ್ಸೋದು ಮಾತ್ರ ಮರಿಬಾರ್ದು. ಪರ್ಮಿಷನ್ ಸಿಕ್ಕಂತ ತಿಳ್ಕೊಂಡ್ಬಿಡ್ ನೀನ್ ಏನ್ ಅದ್ರಿಕೆಂಬಕ್ ಹೋಗ್ಬೇಡ, ಸುಮ್ಮನೆ ಮನೆ ಕಟ್ಟಿಯ. ಅಲ್ಲಿ ತಿಕ್ಕ ತಿಕ್ಕ ತಿಕ್ಕ. ಯಾರು ತಿಕ್ಕ? ನೀನಲ್ಲ, ನಮ್ಮ ಮಾವ ತಿಕ್ಕ. ತಿಕ್ಕ ತಿಕ್ಕ ಬರಾಕತ್ತೇನ. ಜಾಡ ಜಾಡ ಮಾತಾಡ್ದಂಗ ಮಾತಾಡ್ಬೇಡ. ಏ ನಮ್ಮ ಮಾವನ್ ಮುಷ್ಟಿ ನೋಡಲ್ಲ ಹೆಂಗೈತೆ. ಯಾಕೆ ಕೊರಪಲ್ಗೆ ತಿಕ್ಕಿದ್ರು ನೆಟ್ಕೊಂಡಿದ್ದೆ. ಆ ಸೊಟ್ಟ ಮುಷ್ಟಿ ತಿಕ್ಕ ಬರ್ತಾನ. ಅವ್ರ ಮುಂದೆ ಇವನ್ನೆಲ್ಲ ಹೇಳಕ್ ಹೋಗ್ಬೇಡ. ನಾ ಬರ್ತೇನೆ. ಆಯ್ತು. ತಿಕ್ಕ ತಿಗಳ ಎದಕ್ಕಪ್ಪ ನಮ್ಮನ್ನ ಬೈತೀಯ? ನೀನಲ್ಲೇ ನಮ್ ತಿಗಳ ಹೋದ್ನಲ್ಲ ಅವನು. ಅಲ್ಲ ಅವ್ನು ಏನಂದ್ರೆ ನನ್ನ ಗುಂಡಿಗೆ ರುಬ್ಬಿದ್ರು ಜೊತೆಗೆ ನನ್ನ ಮುಷ್ಟಿ ಸರಿ ಹಂಗಿಲ್ಲ. ನಿನ್ನಾಗ ಬೇಕೋತನಪ್ಪ ಅದ ಬಡಕ ಗುಂಡಿಗೆ ರುಬ್ಬಿದ್ರು ಒಂದು ಪಾವ್ ರಕ್ತ ಬರಂಗಿಲ್ಲ. ಏನು ಮಾಡ್ತಾನೆ ಅವ್ನು ಮೀನ್ಗಂಡ ನಾನು ನೋಡ್ಕೊಂಡೆ ನನ್ನ ಕಾಲಗಳು ಕೈಕಲ್ಲ ಮತ್ತೆ ಹಿಟ್ಟಿಟ್ಟಾಗ್ಯಾವ. ತಿಕ್ಕ ಅಲ್ಲೇ ನಡ್ಸಪ್ಪ. ಹೇಳಪ್ಪ. ನಾನು ಅಲ್ಲಿ ಬರುವಾಗ ಹೂನಪ್ಪ ನಮ್ಮ ಇರ್ಬಂತ್ರಿ ನೀನು ಏನು ಮಾತಾಡ್ತಿದ್ರಲ್ಲ? ಏನಿಲ್ಲಪ್ಪ. ಅಲ್ಲಪ್ಪ ನಾ ಅಲ್ಲಿ ಬರುವಾಗ ಏನು ಜಗ್ಗ ಬಾಯಲ್ಲಿ ಬಾಯಿ ಇಟ್ಕೊಂಡು ಕುಚ್ಚು 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 ಮಾತಾಡ್ತಿದ್ರ. ಏನಿಲ್ಲ ಬಿಡ್ರಿ, ನನ್ನೇನು ಬೈತಿದ್ದಂಗಿದ್ರಲ್ಲ. ನಿಮ್ನಾಗ ಬೇಕು ಹೋಗಣ್ರಿ. ಮತ್ತೇನ್ ಮಾತಾಡ್ತಿದ್ರ? ಏನಿಲ್ಲಪ್ಪ, ಈ ನಮ್ಮ ಮನೆ ಕಟ್ಟಿಸೋದು ಪರ್ಮಿಷನ್ ಕೊಡಿಸ್ತೀನಿ ಅಂದ ಅದ್ರ ಸುದ್ದಿ ಮಾತಾಡ್ತಿದ್ವಿ. ಅಷ್ಟ ನೀವು ಬಂದ್ರಪ್ಪ. ಇವನು ಹೂನಪ್ಪ. ಇವನ್ ನಿನಗೆ ಪರ್ಮಿಷನ್ ಕೊಡ್ತಂಗ? ಹೂನಪ್ಪ. ಎಷ್ಟು ಕೇಳಿದೆ? ಏನಪ್ಪ? ಏನು ಕೇಳಲ್ಲ? ಏನು ಕೇಳಿಲ್ಲ. ಹಂಗಾರೆ ನೀ ಮನೆ ಕಟ್ತಂಗ ಮತ್ತೆ ಏನ್ ಮಾಡ್ಬೇಕಪ್ಪ ಹಂಗಾರ? ಇವನು ಪರ್ಮಿಷನ್ ಕೊಡ್ತಾನಂತಂದು ಹೇಳಿ ನೀನ್ ಕಾತ್ ಕಣ್ಕೊಂಡ್ರೆ, ನೀನ್ ಕೈ ಬಿಚ್ಚ ರೊಕ್ಕ ಕೈ ಬಿಸ್ಲಿದ್ರೆ ನೀನ್ ತಂದಾಕಿರೋ ಕಲ್ಲು ಮಣ್ಣಿನ ಮೇಲೆ ನೀನ್ ಸಂಸಾರ ಮಾಡ್ಬೇಕಾದ. ಮತ್ತೆ ಏನ್ ಮಾಡ್ಬೇಕಪ್ಪ ಹಂಗಾರ? ದಕ್ಷಿಣೆ ಕೊಡ್ಬೇಕು. ದಕ್ಷಿಣೆ ಕೊಟ್ರೆ ದೇವ್ರು ವರ ಕೊಡೋದು, ಇಲ್ದಿದ್ರೆ ಶಾಪ ಗ್ಯಾರಂಟಿ. ಅಲ್ಲಪ್ಪ, ನಮ್ಮನೆ ನಾವು ಕಟ್ಕೊಂಬಾಗ ದಕ್ಷಿಣ ಕೊಡ್ಬೇಕು. ಮನೆ ನಿಂದಪ್ಪ, ಊರ್ನಿಂದ ಮಂಡ್ಲ ಪಾಚಿ ಅಂತ ನಿಮ್ಮ ಅಪ್ಪಂದ ಅಲ್ಲ ಕೊಡ್ಬೇಕಪ್ಪ. ಕೆಲಸ ಮಾಡಿಸಬೇಕಪ್ಪ. ನೀನ ಇವು ಅಂದ್ರೆ ನಾ ಕೊಡಿಸ್ತೀನಿ. ಮತ್ತೆ ಎಷ್ಟ್ ಕೊಡ್ಬೇಕ್ರಿ? ನೋಡ್ತಮ್ಮ, ಅಲ್ಲೊಂದು 500, ಅಲ್ಲೊಂದು 1000, ಇಲ್ಲೊಂದು ಒಟ್ಟು ಒಂದು 2,500 ಕೊಡ್ಬೇಕಾದ ನೋಡ್ತಮ್ಮ. ಅಬ್ಬಾ, 2,500? ಸ್ವಲ್ಪ ಕಡಿಮೆ ಮಾಡ್ಕೊಳಪ್ಪ. ಈ ತರ ನನಗೆ ಕೊಟ್ಟಕ್ ಮಾಡಿದಂಗೆ ಮಾಡ್ತಾರೆ. ಸ್ವಲ್ಪ ಕಡಿಮೆ ಮಾಡ್ಕೊಳಪ್ಪ. ನಾನು ಬಟ್ಟೆಕಾಯಿ ಕಾಯಿಗಡ್ಡೆ ವ್ಯಾಪಾರ ಮಾಡ್ತಾ. ಹೋಗ್ತಾ ಹೋಗ್ತೀವಿ ಮನೆಯ ಕಟ್ಟಿಗೆ ಬಿಟ್ಟ ನನಗೆ ಆಯ್ತು ಏನು ಪಾಪ ನರ್ಸ ಬಡವ. ನಾವು ಯಾವಾಗಾದ್ರೂ ಕೂದಲ ಕತ್ತಿ ಸೆಂಟು ಗಡ್ಡ ಮಾಡಿ ಸೆಂಟು ಅಂತ ನಾವು ಅನ್ಕೊಂಡ್ರೆ ಇದು ಕಡಿಮೆ ಮಾಡ್ಕೊಂಡ್ರಿ ನಾವು. ಹೋಗ್ತಾ ಹೋಗುತ್ತೆ ಅಲ್ಲ ಏನು ಕರ್ದ ನಮ್ಮನ್ನ ಕರೆದಿಲ್ಲಪ್ಪ. ಕರ್ದಂಗ ನಾ ಕರೆಯಕ್ ಹೋಗೋಣ ಹೇಳ್ರಿ. ಹೋಗ್ತಾ ಹೋಗ್ತೀವಿ ಮನೆಯ ಕಟ್ಟಿಗೆ ಏನಾರ ಬೇಕು. ನಾವು ಬಡವ್ರಿಗೆ ಒಳ್ಳೇದು ಮಾಡೋದಂದ್ರೆ ಹೋಗಲೇವು. ಬರ್ರಿ ಬರ್ರಿ ಬರ್ರಿ. ಮತ್ತೆ ಪಟಪಟ ಅಂತ ಹೇಳಿಸು, ಚಟಪಟ ಅಂತ ಮನೆ ಕಟ್ಟು. ಯಾರಿಗೆ ಕೊಡ್ಬೇಕ್ರಿ? ತಮ್ಮ ನಾನು ಇರೋದು ಯಾಕಲೆ ನೀನು ನನ್ನ ಕೈ ಕೊಡು. ನಾನು ಹೋಗಿ ಅವ್ರ ಹತ್ರ ಪರ್ಮಿಷನ್ ಇಸ್ಕೊಡ್ತೀನಿ. ಏನಪ್ಪ? ನಾನು ಅವ್ರ ಕೈಯಾಗ ಕೊಡ್ತಾವಪ್ಪ. ಅವ್ರ ಕೈಯಾಗ ಕೊಡೋಕ್ ಹೋಗಪ್ಪ. ಲಂಚ ಕೊಡಕ್ ಬಂದಾನಂತ ಒಂದ್ ಕೋಣೆಗೆ ಹಾಕಿ ನುಗ್ತಾರೆ ಒತ್ತ. ತಮ್ಮ ನಾವು ನಮ್ಮಂತವ್ರು ಇರೋದು ಯಾಕಲೆ ನಮ್ಮಂತ ನಿಮ್ಮಂತವ್ರ ಕೆಲಸಗಳನ್ನ ಸುಲಭವಾಗಿ ಮಾಡಿಕೊಡಕ ಇರೋದು. ತೆಗಿ. ಅಲ್ಲಪ್ಪ, ನಾನೇ ನಿಮ್ ಕೈಯಾಗ ಕೊಡ್ತೀನಿ, ನೀನ್ ಅವ್ರ ಕೈಯಾಗ ಕೊಡ್ತಂತ ಏನಪ್ಪ ಗ್ಯಾರಂಟಿ? ಅಪ್ಪ ಏನು ಅನುಮಾನ ಪ್ರಾಣ ಇದೆಯಲ್ಲ ತಮ್ಮ ನಿನ್ಗೆ ಅನುಮಾನ ಇದ್ರೆ ನೀನು ನನ್ನಿಂದ ಬಾಬೇಕಲ್ಲ. ನನ್ನ ಕೈ ದುಡ್ಡು ಕೊಡು. ನೀನು ಅವ್ರ ಹತ್ರ ಕರ್ಕೊಂಡೋಗಿ ನೀನ್ ಎದುರಿಗೆ ಇಸ್ಕೊಡು. ಆಯ್ತಾ? ಹಂಗಾರ ಹೋಗ ನಡ್ಯಪ್ಪ. ಮತ್ತೆ ಬರೀ ಹೋಗ ನಡಿ ಅಂತೀರ. ರೊಕ್ಕ ಬಿಚ್ಚುವಲ್ಲ ಅಲ್ಲ ತಾರು. ಹೋಗೋಣ. ಹೋಗ ನಡ್ಯಪ್ಪ. ನಾನೇನೋ ಮತ್ತೆ ಜಾತ್ರೆ ಬಂದಂತೆ ಬಟ್ಟಿಗೆ ತಗೊಂಬರೋಣ, ಮತ್ತೆ ಉಡಕ್ ಪಡಕ್ಕೆ ಹಾಕೋಣ ಅಂತ ಇಟ್ಕೊಂಡಿದ್ದೆ.
ಮತ್ ನೀವೇನೋ ಮತ್ತೆ ಪರ್ಮಿಷನ್ ಕೊಡಸ್ನಂತ್ರಿ ಮತ್ತೆ ಅದನ್ನ ಕೆಲಸ ಆಗ್ಬಿಡ್ತ ತಗೊಳಪ್ಪ. ಹಳೆ ಗುಡ್ಲಿಕ್ಕೆ ಯಾರನ್ನ ಹೊಡಿಕೆ ಆಗ್ತಾರೆ ವಾಸಮನೆ ಕೊಟ್ಬೇಕಪ್ಪ. ಗೃಹ ಪ್ರವೇಶಕ್ಕೆ ಸಾಯಲ್ಲ ಬೀಗರು ಬಿದ್ದರು ಕರಿಬೇಕಪ್ಪ. ಅವ್ರು ವಾಸಪಟ್ಟಿಗಳು ತಂದಿರ್ತಾರಪ್ಪ. ನೀವು ಇಬ್ರು ಹೆಂಡ್ರು ಕರ್ಕೊಂಡು ಕುಂತ್ಕೊಂಡು ದೊಡ್ಡಮ್ಮನೆ ಪೂಜೆ ಕುಂತ್ಕೊಂಡು ಅಕ್ಕ ತಂಗಿಯರಿಗೆ ಅತ್ತೆರಿಗೆ ಉಡಕ್ಕೆ ಕಳ್ಸ್ಬೇಕಪ್ಪ. ದಡ್ಡ ಹಳೆ ಗುಡ್ಲಿಕ್ಕೆ ಉಡಕ್ಕೆ ಆಗ್ತಾರೆ ನಿನ್ನ ದಡ್ಡ ಬಾ ಓನ ಓನ್ ನೋಡಿ ಹೆಂಗ್ ಓನಪ್ಪ ಹಿಂಗೆ ಓನ್ ಅಲ್ಲಪ್ಪ. ಏನ್ ನಿನ್ ಕೈ ಹಿಂಗೆ ಹಿಡ್ಕೊಂಬರ್ತೀಯ ರೊಕ್ಕ ಅಲ್ಲಪ್ಪ. ಮಂದಿ ನೋಡಿದ್ರೆ ಏನಂತಾರಲ್ಲ ನಾನು ಅವ್ರು ಏನೋ ಅನ್ಕೊಂಬರಪ್ಪ. ಮತ್ ನಮ್ಮದು ರೊಕ್ಕ ಮಾತೈತಲ್ಲಪ್ಪ. ಅಲ್ಲಪ್ಪ ನಾನು ತಿಂಡಿ ಕಂಡಿಟ್ರೆ ತೋರಿಸಿ ತೋರಿಸ್ತು ಒಳಪ್ಪ. ನೀನು ತೋರಿಸಿ ಹೂನಪ್ಪ. ಬಾಬಾ 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 ನೋಡಲ್ಲ ನರ್ಸ ಯಾವ ಕುಡಿದು ಗುದ್ದಾಡಕ್ ಬಂದ್ಬಿಡ ನೋಡಲೆ ಬಿದ್ದು 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 ಎಲ್ಲಿ ದುಡ್ಡೇ ಅಪ್ಪ ಓನೇನಪ್ಪ ಏನು ಒಂದೇ ಅಪ್ಪ ಓನ್ ಈ ಸರ್ಕಾರದವರಿಗೆ ಸರಾಯಿ ಮೇಲೆ ಕಣ್ಣು ಯಾಕಂದ್ರೆ ಸಾರಾಯಿ ಕುಡಿಯೋರು ಜಾಸ್ತಿ ಆಗಿಬಿಟ್ಟಾರಲ್ಲ ಅದಕ್ಕಾಗಿ. ಅಲ್ಲಪ್ಪ, ಸಾರಾಯಿ ಕುಡಿಯೋರು ಜಾಸ್ತಿ ಆಗಕ್ ಕಾರಣ ಯಾರು? ರಾಜಕಾರಣಿಗಳೇ ರಾಜಕಾರಣಿಗಳು. ಅವ್ರು ಹೆಂಗ ಕುಡಿ ಅಂತಾರಪ್ಪ ನಮ್ಮನ್ನ? ನಾವೇ ಕುಡಿಯೋದು ಅವ್ರು ಕುಡಿಸ್ಯಾರ ಅಂತ ಹೇಳೋದು ಅದು ತಪ್ಪಲಿ. ಅಲ್ಲಲೇ ಈಗ ಸರ್ಕಾರದವರು ರಾಜಕಾರಣಿಗಳು ಸರಾಯಿ ಕುಡಿದ್ರೆ ನಮ್ಮಿಂದ ಬರೋದಲ್ಲ ಅಂತ ಸರಾಯಿ ಕುಡಿಯೋದು ಕಲಿಸ್ಬಿಟ್ಟಾರೆ. ಅದು ಗ್ಯಾರಂಟಿ ಐತಿ ನೋಡು. ಯಾಕಂದ್ರ ಈ ನನ್ನ ಮಕ್ಕಳು ದುಡ್ಕೊಂಡು ತಿಂದ್ರ ನಮ್ಮಿಂದ ಯಾ ನನ್ನ ಮಗ ಓಡಾಡ್ತಾನ ಅಂತ ಇದನ್ನು ಸೃಷ್ಟಿ ಮಾಡ್ಯಾರಲಿ. ಸೃಷ್ಟಿ ಮಾಡ್ಯಾರ. ಏ ರುದ್ರ ಓಡಾತಾರ ನೋಡಲಿ ಅಲ್ಲಿ ಹೆಂಗ್ ಓಡಾತಾರ ನಮ್ಮನ್ನ. ಈ ಸೆಟ್ರು ಕೊಡೋ ರೊಕ್ಕದಾಗ 10-20 ಏಡ್ ಬರ್ತದೆ. ಹಾರ್ತ 90 ಎದಕ್ಕಾಗದಲ್ಲಿ ನಮ್ದು ಲೇ ಇವಾಗ ಕುಡಿತ ನಿಸಿನೇ ಏರ್ದಂಗ ಆಗಿಬಿಟ್ಟದಲ್ಲಿ. 4 ಕ್ವಾರ್ಟರ್ ಕುಡಿದ್ರು ಅಲ್ಲಾಡ್ದಂಗಾಗಿ ತಲೆ ಇಷ್ಟ ನೈಟಿ ಕುಡಿದಿದ್ವಿ. ಆಮೇಲೆ ಬರ್ತಾ 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 ಬಾಟ್ರಿ ಬಂದ್ವಿ. ಈಗ 2 ಕುಡಿದ್ವಿ. 3 ಕುಡಿದ್ರು ಕೂಡ ಪೂಟ ಏನಾಗೋಲ್ತೇನೆ ಎಲ್ಲ ಕಾಣ್ತದೆ ನೋಡಲೆ. ಬಾಳೆ ಗುಡಿ ಕಾಣ್ತದೆ ಅಲ್ಲಿ. ಇನ್ನು ಮೇಲೆ ನೀನೊಂದು ಪಾಟೆ ನಾನೊಂದು ಪಾಟೆ ಅಷ್ಟು ಮಾಡೋಣ. ಹಂಗಾರ ನಮಗ್ ಇಡ್ತದಲ್ಲಿ ಒಂದೇ ಬಾರ್ಡೆ ಇದ್ರೆ ನಮ್ಮನ್ನ ಯಾರು ಕಿರಿಕ್ ಅನ್ನೋದಲ್ಲಿ. ಅಲ್ಲದೆ ಈ ಸೆಟ್ರು ಈ ದಿನ ಆದ್ರೂ ಕೂಡ ಒಂದೀರು ಅಕ್ಕಂಚಿದ್ರು ನಮಗೆ 5 ರೂಪಾಯಿ ಕೂಡ ಕೊಡಲ್ಲ. ಮೀಟರ ಗೋವಿಂದ ಅನ್ಕಂತ ಅದೇ 50 ರೂಪಾಯಿ ಸರಿ ಮಾಡಕ್ ಹಚ್ಚಾರಲ್ಲಿ. ನಮ್ ಖರ್ಚು ನೋಡಿದೆ ಈಗ 2 ಕುಡಿತೀವಿ 3 ಕುಡಿತೀವಿ ಯಾರು ಕೇಳೋದೇನಲ್ಲಿ. ಅದೇ ಕರೆ ಐತೆ ನೋಡ. ಆಯ್ತಲೆ ಇನ್ಮೇಲೆ ಕುಡಿ ಹೆಂಗ್ ನೋಡಲಿ ಓಡ್ಗಳ ನನ್ನ ಮಕ್ಕಳ ನಿಮ್ಮ ಜಲಮಕ್ ಬೆಂಕಿ ಹಾಕ. ಈ ಸೀಸಯ್ಯನ ಪಾರ್ಟಿಯವರಂದ್ರ ತರ 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 ನಡುಗ್ತಾರಲ್ಲಿ. ಎದಕ್ಕ ಅಂದ್ರ ಒದಿತಾರಂತ ಗೊತ್ತದ ಅವ್ರಿಗೆ. ಓಡಿ ಹೋದ್ರಲ್ಲಿ ಓಡಿಗಂಡ್ರ ನಿಮ್ಮ ಜನ್ಮಕ್ಕೆಷ್ಟು ಬೆಂಕಿ ಹಾಕ. ಲೇ ರುದ್ರ ಯಾವನೋ ಒಂದು ಗಂಡಸು. ಲೇ ರುದ್ರ ಈ ಊರಾಗ ಯಾವನೋ ಒಂದು ದೊಡ್ಡ ಮನುಷ್ಯ. ಮಲ್ಲಯ್ಯ ನಮ್ಮಲ್ಲದಾಗ ಬಂಡಿ ಹೊಡ್ತೀಯ. ಮಲ್ಲಯ್ಯ ತಾರೆ ಗಿರಿಯಂತ ಏನಾರೆ ಲೇ ದಮ್ಮೆ ಕರ್ಲೆ ಮರೆಯಲ್ಲ ಅಂತ ಕೇಳಿ ಏನಾರೆ ದಾರ್ಯಾಗ ತಿಪ್ಪೆ ಹಾಕ್ತಾನಲ್ಲಿ ಅವರು ಎಲಬ ಮುರಿ ಹಂಗ ಓದಿಬೇಕಲ್ಲ. ಏ ಮಲ್ಲಯ್ಯ ದಾರೆ ಗಿರಿಯಂತ ಏನಾರೆ ನೀನು ಕಾಲು ಸೊಟ್ಟ ಹೆಂಗ್ ಬರ್ತಾರೆ ಯಾವನ ಅವನ ನೀವು ಒಣ್ರೆ
ಓ ನಮಸ್ಕಾರ ರೀ ತಪ್ಪ ಕ್ಷಮಿಸ್ಬಿಡ್ರಿ. ಏ ಬುಡಲೇ ಬುಡ ಯಾವನು ತಪ್ಪು ಮಾಡಲ್ಲ ನನಗೆ ಈ ಊರಾಗ ಎಲ್ಲವೂ ಅಷ್ಟೇ. ಈ ಊರಾಗ ಹೇಳಲಿಲ್ಲ ಕೇಳಲಿಲ್ಲ. ಇರ್ಲಿ ಮನೆಗೆ ಹೋಗ್ರಪ್ಪ. ಹ? ನಮ್ಮನ್ನ ಮನೆಗೆ ಹೋಗ್ರಂತಂದೆ ಯಾಕ ನೀನ್ ಯಾವ ನಾವು ಹೋಗಲ್ಲಪ್ಪ, ನಾವು ಇಲ್ಲೇ ಇರ್ತೀವ. ಇಲ್ಲೇ ಹೋಗಂತ ನೀನೇ ಇಲ್ಲೇ ಇರಿ. ಮತ್ತೆ ಮಾತು ನಾವು ಇಲ್ಲೇ ಇರ್ಲಿಲ್ಲ ಅಲ್ಲಿಗೆ ಹೋಗ ನಮ್ಮನ್ನು ಕೇಳಾಕ ನಿನ್ನೆ ಯಾರು ಕರೆಸಿಲ್ಲ. ಸ್ವಲ್ಪ ಬಾಯಿ ಹಿಡಿದು ನೆಟ್ಟು ಮಾತಾಡು. ಇವರೇ ಮಂಡಲ ಪಂಚಾಯತಿ ಪ್ರಾಂಗಣದ ತಮ್ಮಲೆ ತಿಮ್ಮ. ಓ ಪಾಪ ನನಗೆ ಗೊತ್ತಿಲ್ಲ. ಒಂದ್ ಅಕ್ಷರ ಓದಕ್ಕ ಬರ್ಯಾಕ ಬರ್ದಿದ್ರು ಮೊಯ್ ತುಂಬ ಸೊಕ್ಕ ಎಪ್ಪಟ್ಟು ತರ ನಮಗೆ ಯಾಕೆ ಬಂದ್ಬಿಟ್ರು. ಭಾರಿ ದೊಡ್ಡ ಮನಸ್ಸಿ ಇತ್ತ. ಹೇ, ನಮಗೆ ಸೇಲ್ ಮಾಡಕ್ ಬರ್ತದಲ್ಲಿ ಸೇಲ್ ಪೇಪರ್ ಓದಕ್ ಬರ್ತೇನೆ ನಮಗೆ ಪೇಪರ್ ಇದು ಕೂಡ ದಡ್ರಲ್ಲ ನಾವು. ಅಣ್ಣ ದೊಡ್ಡ ಮನ್ಸು ಅಂತೆ ತಮ್ಮ ದೊಡ್ಡ ಮನ್ಸು ಮಾತಾಡಕ್ ಬರ್ತ. ನಾನು ಅಂದದ್ರಾದ್ರೆ ಏನೀಗ? ನೀನ್ ಏನು ಅನ್ನೋದು ಬೇಡಪ್ಪ, ಎಲ್ಲ ನಾವೇ ಅಂತೀವಿ. ಅಂತಪ್ಪ ನಾವೇ ಅಂತ ಯಾಕಂತ ಅಂತ ನಮಗೆ ಗೊತ್ತಿಲ್ಲ. ನಾವು ಹಿಂಗ ಅಂತಪ್ಪ ನೀನೇನ್ ಮಾಡ್ತೀವಿ ನೋಡು. ಹೇಳಕ್ ಬಂದ್ಬಿಟ್ಟ. ಲೇ ಒಂದ್ ಅಕ್ಷರ ಓದಾಕ ಬರ್ಯಾಕ ಬೋರ್ಲಿದ್ರು ಮೊಯ್ ತುಂಬಾ ಸೊಕ್ಕೈತೆ. ನಾವ್ರೇ ಚಾಣರದೀವಿ ನಾವು. ಎಷ್ಟು ದಿನ ನಡೀತೀಗ ಪೇಪರ್ ಓದ್ತೀವಲ್ಲಿ ಪೇಪರ್ ಓದ್ತೀವಿ. ಭಾರಿ ಲೀಡ್ರ್ ಈತ, ಭಾರಿ ಲೀಡ್ರ್. ನಮಗೆ ಹೇಳಕ್ ಬಂದ್ಬಿಟ್ಟ ದೊಡ್ಡ ಲೀಡ್ರ್ ಈತ. ಲೇ ಬಂದ್ರ ಲೀಡ್ರ ಲೇ ಈ ಊರಾಗ ನಾನೇ ಲೀಡ್ರಲಿ ನಾನೇ ಲೀಡ್ರ ಲೇ 4 ಲೀಟರ್ ಸಾರಾಯಿ ಗಟ್ಟ ಕುಡಿದು ದಕ್ಷ ಐತಿಲಿ ಯಾವನಿಗೆ ಐತೆ ಬಾನಲೆ ನೋಡಲ್ಲ. ಲೇ ರುದ್ರ ಒಬ್ಬೊಬ್ಬನ ಲೇ ರುದ್ರ ಒಬ್ಬೊಬ್ಬನ ಗಮ್ಮೆ ಕೊಳ್ಳೆ ಬಂದಿರ ಅಂದ್ರೆ ಕೇಳ ಬೇಡ ಅಲ್ಲಾಗಲ್ಲ. ನಾನು ಹಾಲು ಕುಡ್ತಂತೆ ಲೇ ನನಗೆ ಮೂರು ಕುಡಿಸಿ ಏನಾರ ಲೇ ರುದ್ರ ಒಬ್ಬೊಬ್ಬನ ಲೇ ರುದ್ರ ಇದು ಪ್ರೆಸಿಡೆಂಟ್ರ ಮನೆ ಐತೆ. ಹೂನಪ್ಪ. ಇಲ್ಲಿ ಯಾರು ಹೆಚ್ಚಿಗೆ ಏನು ಮಾತಾಡಂಗಿಲ್ಲ. ಯಾಕಪ್ಪ? ಯಾಕಂದ್ರೆ ನೀನ್ ಓಟ್ ಹಾಕಿರೋದು ಯಾಕ? ಅಲ್ಲಪ್ಪ ಓಟ್ ಹಾಕಿದ್ರೆ ಜಾಸ್ತಿ ಮಾತಾಡಂಗಿಲ್ಲ. ತಮ್ಮ ಜಾಸ್ತಿ ಮಾತಾಡೋದಲ್ಲ. ಇಲ್ಲಿ ಮನೆ ಬಿಟ್ಟು ಹೊರಗೆ ಹೋಗ್ಬೇಕಾದ್ರೆ ಸುತ್ತ ಪರ್ಮಿಷನ್ ತಗೊಂಡು ಹೋಗ್ಬೇಕಾಗುತ್ತೆ. ನನ್ ಸ್ವಲ್ಪ ಹುಷಾರು. ಆಯ್ತಪ್ಪ. ಮೆಲ್ಕೆಲಿ ಅದನ್ನ ಸುತ್ತ ಮೆಲ್ಕೆಲಿ ಮಾತಾಡು. ಉಸಿರಾಡೋ ಸುತ್ತ ಮೆಲ್ಕೆಲಿ ಉಸಿರಾಡ್ಬೇಕು ನೋಡ್ತಮ್ಮ. ಅಪ್ಪ ಉಸಿರಾಡ ಮೇಲೆ ಕಾಣಂತೆ ಈ ಸತ್ಯಪ್ಪ. ಅವಾಗ ಏನ್ ಮಾಡ್ಬೇಕಪ್ಪ? ಪ್ರೆಸಿಡೆಂಟ್ರ ಮನೆ ಜೀವ ಐತಂದ್ರೆ ಪುಣ್ಯ ಮಾಡಿದಿಲ್ಲ ನಿನ್ನಂತ ಪುಣ್ಯ. ಇಲ್ಲಿ ಏನು ಹೆಚ್ಚಿಗೆ ಮಾತಾಡಂಗಿಲ್ಲ. ಆಯ್ತಪ್ಪ. ಸಾರು ಏನಪ್ಪ ಇನ್ನೊಂದು ಮಾತು ಮಾಡ್ತಿದ್ ನೀನ್ ಬನ್ನಿ. ಏನಪ್ಪ ಏನಪ್ಪ? ನೋಡ್ತಮ್ಮ ನೀನು ಎಲ್ಲಾರನ್ನ ನಿನ್ನ ಮುಂದೆ ತಲೆ ಬಗ್ಸ್ಕೊಂಡು ನಿನ್ಗೆ ಅಭ್ಯಾಸ ಆಗ್ಬಿಡುತ್ತೆ. ಹೂನಪ್ಪ. ನೀನು ಯಾರ ಮುಂದೆ ತಲೆ ಬಗ್ಗಿಸಿ ಅಭ್ಯಾಸ ಇಲ್ಲ. ಹೂನಪ್ಪ. ಏಯ್ ಮೆಲ್ಕೆಲಿ ಮಾತಾಡು ಯಪ್ಪ. ನನ್ನ ಕಲೆ ಮಾಡ್ತಾರಿಂದ ರೊಕ್ಕ ತಗೊಂಡು ಹೋಗ್ಬಿಡಪ್ಪ ಮಾರಲ್ಲ. ಅದಕ್ಕ ಏನಿದ್ರು ಮೆಲ್ಕೆಲಿ ಮಾತಾಡಿ ಕೆಲಸ ಮುಗಿಸಬೇಕು. ನೀನ್ ಹೆಂಗ ಹೇಳ್ತಿ ಹಂಗಪ್ಪ. ಅದನ್ನ ಮೆಲ್ಕೆಲಿ ಅನ್ನಪ್ಪ. ಇಲ್ಲಿ ಏನಿದ್ರು ತಲೆ ಬಗ್ಸ್ಕೋಬೇಕು, ಕೆಲಸ ಮಾಡಿಸ್ಕೋಬೇಕು, ಹೋಗ್ಬೇಕು. ಬಗ್ಬೇಕು, ಮಾಡಿಸ್ಕೋಬೇಕು, ಹೋಗ್ಬೇಕು. ಆಯ್ತಾ? ಹೆಂಗ ಹೇಳ್ತಿ ಹಂಗಪ್ಪ. ಸಾರು ಬಂದಿದ್ದೀನಿ ಸಾರು, ತಂದಿದ್ದೀನಿ ಸಾರು. ನಮಸ್ಕಾರಪ್ಪ ದಣೆ. ನಾನಪ್ಪ ನನಸ ಮೊನ್ನೆ ಎಲೆಕ್ಷನ್ ಓಟ್ ಕೇಳಕ್ ಬಂದ ಗುಡಿಸ್ಲಾ ತಲೆ ತೂರ್ಸಿ ಗಟ್ಟಿ ಗಟ್ಕೊಂಡ್ ಬರ್ತಿದ್ದಲ್ಲಪ್ಪ. ಕತ್ಲ ಮಾತ್ ಕೊಟ್ರು ಓಟ್ ಹಾಕಿವಪ್ಪ. ಓಟ ಆ ದಿನ ಕರೆಂಟ್ ಇರಲಿಲ್ಲ, ಮುಖ ಸರಿಯಾಗಿ ಕಾಣ್ಲಿಲ್ಲ. ನೀನ್ ಹೆಂಗ್ ಕಂಡಿತ್ತು ಒಳಪ್ಪ ಮತ್ತೆ.
ನರಸಪ್ಪ ಕರ್ಕೊಂಡ್ ಬಂದಿದ್ದೀರಾ? ಏನಿಲ್ಲ ಸಾರು, ನರಸ ಪಾಪ ಬಡವ, ಅದೇನೋ ಮನೆ ಕಟ್ಟಕ್ ಪರ್ಮಿಷನ್ ಬೇಕಂತ ಸಾರು. ಮೊನ್ನೆ ಬೇರೆ ಓಟು ನಿಮ್ಗೆ ಹಾಕ್ಯಾರಂತ ಸಾರು. ಇಬ್ರು ಒಂದಿಗೆ ಪಾಪ ಏನೋ ತಾವು ಇದನ್ನ ದೊಡ್ಡವಂತ ತಿಳ್ಕೊಂಡು ಆಗೋದಿಲ್ಲ, ಬಡವನ ಉದ್ಧಾರ ಮಾಡಬೇಕು ಸರ್. ಆಗೋದಿಲ್ಲ. ಇದನ್ನ ನಮ್ಮ ಸದಸ್ಯರು ಒಪ್ಪೋದೇ ಇಲ್ಲ. ಸರಿಗಿದೆ ಸರ್, ಸರಿಗಿದೆ. ಏನ್ ಸರಿ ಇದೆ? ಅದನ್ನ ಮೀಟಿಂಗ್ ನಲ್ಲಿ ಪಾಸ್ ಮಾಡೇ ಪರ್ಮಿಷನ್ ಕೊಡಿಸ್ಬೇಕು. ಸರಿಗಿದೆ ಸರ್, ಸರಿಗಿದೆ ಸರ್. ಕೊಟ್ಟ ಬಹಳ ಕಡಿಮೆ ಮಾಡಿ. ಏನ್ ಮಾಡೋದು ಸರ್, ನರಸ ಪಾಪ ಬಡವ, ಏನ್ ಮಾಡೋದು ಸರ್? ಮೊನ್ನೆ ಎಲೆಕ್ಷನ್ ನಿಮ್ಗೆ ಓಟ್ ಹಾಕ್ತೇನಂತೆ, ಇನ್ನೊಂದ್ರ ಬೇಕಾದ್ರೆ ಜಾಸ್ತಿ ಮಾಡೋಣ ಸರ್. ಸರಿಗಿದೆ ಸರ್. ನಮ್ಮ ನರಸಪ್ಪ ಅಂತ ಒಪ್ಕೋಬೇಕು. ನರಸಪ್ಪ, ನರಸಪ್ಪ, ನೀನ್ ಏನು ಯೋಚನೆ ಮಾಡ್ಬೇಡ. ನಿನ್ನ ಮನೆಯನ್ನ ನೀನ್ ಕಟ್ಸಿ ಹೋಗು. ನಡಿ ಮಕ್ಕ ನಡಿ. ದಣಿ ಆ ಭೀಮನ್ ಲಿಂಗಪ್ಪು ಸ್ವಲ್ಪ ಹೇಳಪ್ಪ. ಹಗಲೆಲ್ಲ ಬರ್ತಾನ, ಒಂದ್ ಕಲ್ಲುಡಕ್ ಪುರ್ಸಾತಿಲ್ಲ, ಪರ್ಮಿಷನ್ ಎಲ್ಲೈತಿ ಅಂತಾನೆ, ಮತ್ತೆ ಮನೆ ಕಟ್ಬೇಡ ಅಂತಾನ, ಮತ್ತೆ ಸುದ್ದಿ ಹೋಯ್ತಿ, ಚೆನ್ಗೆ ಹೋಯ್ತಿ, ಪುಟ್ಟಿ ಹೋಯ್ತಿ, ಮೇಸಿನ ಬರ್ಬೇಡ ಅಂತ ಹೇಳ್ತಾನ ನೋಡಪ್ಪ. ಆ ಜವಾನಿಗನ ನಾನೆಲ್ಲ ಹೇಳ್ತೀನಿ. ಆಗಿ ಇನ್ನೊಂದ್ಸಾರಿ ಬಂದು ತಕರಾರು ಮಾಡಿದ್ರೆ ಒಂದ್ 500 ರೂಪಾಯಿ, ಒಂದ್ 50 ಸಾವಿರ ಅಕ್ಕಿ ಕಟ್ ಕಳಿಸ್ಬಿಡ. ಅಲ್ಲಪ್ಪ ಈಗಿನ ನೀನು 2,500 ಕೊಟ್ಟಿಗೆ ನಾನೇನಿಲ್ಲ ನೋಡು. ನಾನು P1 ಲಿಂಗಪ್ಪನ ಮರ್ತು ಬಿಟ್ಟಿದ್ದೆ ತಮ್ಮ. ಕಿಚಡಿ ತುಪ್ಪ ಹಾಕಿದ್ರೆ ಇಲ್ಲಿಗೆ ಹೋಗ್ತಾನೆ. ಅವ್ನಿಗೊಂದು 500 ರೂಪಾಯಿ 50 ಸಾವಿರ ಅಂತಾರಲ್ಲ, ಬೇಡ 10 ಸಾವಿರ ಕಟ್ ಕಳ್ಸಿ ತಮ್ಮ. ಬೇಕಾದ್ರೆ ನಮ್ಮ ಪಂಚಾಯತಿ ಜಾಗದಾಗ 3 ಅಡಿ ಮುಂದೆ ಕಟ್ಟಿಗೆ ಮನೆ ದೊಡ್ಡದಾಗ್ತಾ ಎಲ್ಲ ಬೇರೆ ಕೈ ಕಲಾಡಕಾರ ಬೇಕಲ್ಲೇ ದಡ್ಡ. ಅಲ್ಲಪ್ಪ ನೀನೇನು 3 ಅಡಿ ಮುಂದಕ್ಕೆ ಇಟ್ಟು ಕಟ್ಟ ಅಂತ ಹೇಳ್ತಿ. ಅಲ್ಲಿ ಓಣಾಗ ಬಂಡಿ ಓಡಾಡಕ, ಟ್ಯಾಕ್ಟ್ರಿಗಳು ಓಡಾಡಕ ಜಾಗ ಬಿಡ್ಬೇಕಂತಾರಲ್ಲ, ಅದಕ್ಕೆ ಮಾಡೋಕಪ್ಪ. ಫ್ಯಾಕ್ಟ್ರಿ ಓಡಾಡಕ ಬಂಡಿ ಓಡಾಕ ನಿನಗೆ ಯಾಕು? ಇಲ್ಲೇ ಅವ್ರ ಮನುಷ್ಯರೇ ಹಿಂಗ ಒಬ್ಬರೇ ನಿನ್ನ ಮನೆ ದೊಡ್ಡದಾದ್ರೆ ಆಯ್ತಲ್ಲ. ಅಲ್ಕಪ್ಪ ಅಂಕರ 3 ಅಡಿ ಮುಂದಕ್ಕೆ ಇಟ್ಟು ಕಟ್ಬಿಡಿ ಏನಪ್ಪ. ಬಾ, ಇನ್ನೊಂದು 5 ಸಾವಿರ 10 ಸಾವಿರ ಜಾಸ್ತಿ ಕೊಡೋ. ಓಟ್ ಗಾಡಿಗಿಲ್ದಂಗೆ ಓಟ್ ಇಲ್ಲ ಬೇಡಪ್ಪ, 3 ಅಡಿ ಸಾಕು ನಮಗೆ. ನಮ್ಮ ಸರ್ಕಾರದ ಮಾಡ್ಕೋಬೇಕಲ್ಲ, ಅವ್ರು ತಮ್ಮ ಬೇರೆ ಅವ್ರ ಸರ್ಕಾರದ ಅವ್ರು ಬೇಕಾದ್ರೆ ಕಟ್ಕೊಂಡಿಲ್ಲ ಅಪ್ಪ. ಮತ್ತೆ ನೀನು ಓಟ್ ಕಟ್ಕೊಂತ ಹೇಳ್ತೀಯ, ಮತ್ತೆ ಓಟ್ ಕಟ್ಕೊಂಡ್ರೆ ಮೊನ್ನೆ ನಾವು ಓಡಾಡಕ ಜಾಗ ಬಿಡ್ಬೇಕಲ್ಲಪ್ಪ, ಅದಕ್ಕೆ ಏನ್ ಮಾಡ್ಬೇಕ? ಏನಿಲ್ತಮ್ಮ, ನಿಮ್ಮ ಮಾಳಿಗೆ ನಿಚಿನ್ ಕಿಟ್ಕೊಂಡು ಯಾರಾಗ ಕುಂಕುಂಬೆ ಯಾಕೆ ಅಂತ ಹೋಗಿ ಜನರಾಗಿಂತ ಖುಷಿ ಬೆಳಗಾಗ ಅವ್ರ ಮನೆ ಹಂಗಾಗಲ್ಲ. ನೋಡ್ರಿ ನಾವು 3 ಅಡಿ ಇಟ್ಟು ಮುಂದೆ ಕಟ್ಕೊಂಡ್ಬಿಡ್ತು. 3 ಅಡಿ ಸಾಕೊಳ್ಳಪ್ಪ. ಹೋಗು ನಡಿ ಮಕ್ಕ ನೋಡಿ ಹೋಗಿ ಏನು ಜನ ದೇವ ಸಾರು ಎಲ್ಲ ಶೆಟ್ಟಿ ಚಾಳಿ ಕಲ್ತು ಬಿಟ್ಟಾವ. ಅವನಿಗಂತೂ ಮುದೇನಾದ್ರೂ ಹುದ ಬುದ್ಧಿ ಬರಲಿಲ್ಲ ನೋಡಿ ಸಾರು. ಆ ಶೇಷಯ್ಯನ ಅವಾಂತರ ಬಂತು, ಅದೇ ಆಯ್ತು. ಊರಿನ ಜನರಿಗಾಗಿ ಒಂದು ಬಸ್ ಸ್ಟ್ಯಾಂಡ್ ಕಟ್ಸೋಣ ಅಂದ್ರೆ ನಮ್ಮೂರಿಗೆ ಬಸ್ ನಿಲ್ದಾಣದ ಅವಶ್ಯಕತೆನೇ ಇಲ್ಲ, ಅರ್ಜೆಂಟ್ ಮಕ್ಕಳಿಗಾಗಿ ಶಾಲೆ ಬೇಕಂತ ಗಲಾಟೆ ಮಾಡಿಸ್ತಾರೆ. ಜಿಲ್ಲಾ ಪರಿಷತ್ ಕಡೆಯಿಂದ ಶಾಲೆನಾದ್ರೂ ಕಟ್ಸೋಣ ಅಂದ್ರೆ ಪ್ರಾರಂಭದಲ್ಲಿ ಕಟ್ಟಡ ಸರಿಯಾಗಿ ಕಟ್ಟುತ್ತಿಲ್ಲ, ಇವರು ಕಟ್ಟುತ್ತಿರುವ ಕಟ್ಟಡದಲ್ಲಿ ಅಕ್ರಮ ನಡೆಯುತ್ತಿದೆ, ಇವರು ಕಟ್ಟುತ್ತಿರುವ ಕಟ್ಟಡ ಮಕ್ಕಳ ಮೇಲಾಗಲಿ ಉಪಾಧ್ಯಾಯರ ಮೇಲಾಗಲಿ ಬಿದ್ದು ಅನಾಹುತವಾಗುವ ಮೊದಲು ನಮ್ಮೂರಿಗೆ ಶಾಲೆ ಬೇಡ ಅಂತ ಹಚ್ಚಿಕೊಳಿಸಿದ್ದಾರೆ. ನಾನು ಎಷ್ಟು ಸಾರಿ ಹೇಳಿನಿ ಸರ್ ಅವನಿಗೆ ಸರಿಯಾಗಿ ಒಂದು ಬುದ್ಧಿ ಕಲಿಸರು ಅಂತಂದೇಳಿ. ನಾನು ಮಾತಕ್ಕೆ ಹೋಗೈತಿವಲ್ರಪ್ಪ ನೀವು. ಬುದ್ಧಿ ಕಲಿಸುವ ಕಾಲ ಸಮೀಪಿಸುತ್ತದೆ. ಸೂಕ್ತವಾಗಿದ್ದ ಸೇಡಿನ ಕಿಡಿಗಳನ್ನು ತಾನಾಗೆ ಕೆದಕಿ ಸುಟ್ಟುಕೊಳ್ಳ ಬಯಸುತ್ತಿದ್ದಾನೆ. ಅಧಿಕಾರಕ್ಕಾಗಿ ಹಸಿದ ನಾಯಿ ಅಂತಾಗಿರುವ ಶೇಷಯ್ಯ ತನ್ನ ಮತಿಯ ಸೀಮಿತವನ್ನೇ ಕಳೆದುಕೊಂಡಿದ್ದಾನೆ. 8 ಜನ ಮೆಂಬರ್ ಅದಾರ ಅಂತಂದೇಳಿ ಬಹಳ ಗೌರವ ಬಂದ್ಬಿಟ್ಟ ಸರ್. ನಿಮ್ ಕಡೆಗೆ 13 ಜನ ಮೆಂಬರ್ ಅದನ್ನಂತೆ ಮರ್ತು ಬಿಟ್ಟಾನ ಸರ್. ಹಗಲು ರಾತ್ರಿ ಕುಂತು ಮೀಟಿಂಗ್ ಮಾಡಿದ್ದೆ ಸರ್. ನಿಮ್ಮನ್ನ ಪ್ರಾರಂಭ ಸೀಟಿಂದ ಎಂದು ಕೆಳಗಿಳಿಸ್ಬೇಕಂತಂದೇಳಿ. 16 ವರ್ಷ ಅಧಿಕಾರದ ಅಮಲಿನಲ್ಲಿದ್ದವನಿಗೆ ಈಗ ಅಧಿಕಾರವಿಲ್ಲದೆ ಅಲ್ಲು ಕಳೆದುಕೊಂಡ ಆವಿನಂತೆ ಚಡಪಡಿಸುತ್ತಾ ಬುಸುಗುಡುತ್ತಿದ್ದಾನೆ. 2 ವರ್ಷದಲ್ಲಿ ನನ್ನ ಚಾಣಾಕ್ಷತನದಿಂದ ಅವನನ್ನು ಊರು ಬಿಡಿಸಿ ಇಡೀ ಊರನ್ನು ನನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳುತ್ತೇನೆ. ಅಲ್ಲಿಯವರೆಗೆ ಅವನ ಆಟಗಳು ನಡೆಯಲಿ. ಎಣ್ಣೆ ಮುಗಿದ ದೀಪ ತಗದಗಿಸಿ ಆಡಲೇಬೇಕು. ಕತ್ತು ಮನೆ ಕುಂತ್ಕೊಂಡು ಸೇಸ್ಕ ಹೇಳ್ಕೊಂಡು ಬೇಡ ಅಂತಲ್ಲ ಅಂತ ಸರ್. ಅದೇನು ಕೂತಿನ ಕೂರ್ಚಿ ನಿಮ್ದು ಏನು ಸೇಸ್ಕೊಂಡು ದುಪ್ಪ ಸರ್. ಏನ್ ಮೆಂಬರ್ಗಳೆಲ್ಲ ತನ್ನ ದುಬ್ಬದ ಮೇಲೆ ಕುಂತ್ಕೊಂಡು ವಜೆ ಬಿಡೋದಪ್ಪ, ಗಾಡಿ ಬಿಡ ನಮಗೆ ಮಾಡ್ತಾನೆ ಸರ್. ಅದಕ್ಕೆ ನೀವೆಲ್ಲ ಮೆಂಬರ್ಗಳು ಕರೆಸಿ ಹೇಳ್ಬಿಡ್ರಿ ಸರ್. ಮೀಟಿಂಗ್ ಮಾಡಿ
ಮಾಡಲಿ ಮಾಡೋದೆಲ್ಲ ಮಾಡಲಿ. ತನ್ನ ಬತ್ತಳಿಕೆ ಇಲ್ಲದ ಅಸ್ತ್ರಗಳನ್ನೆಲ್ಲ ಮುಗಿಸಿ ಬರಿಗೆಯಲ್ಲಿ ಬಾಯಿ ಪಡೆದುಕೊಳ್ಳಿ. ಅವನ ಯಾವ ಅಸ್ತ್ರವೂ ನನ್ನನ್ನೇನು ಮಾಡಲಾರ. ಅಷ್ಟರೊಳಗೆ ಅವನ ದುರಂತದ ರಹದಾರಿಗೆ ಪರವಾನಿಯನ್ನು ನಾನು ಕೊಡುತ್ತೇನೆ. ಕೊಟ್ಬಿಡ್ರಿ ಸರ್, ಪರ್ಮಿಷನ್ ಕೊಟ್ಬಿಡ್ರಿ, ಪರ್ಮನೆಂಟ್ ಆಗಿ ಕೊಟ್ಬಿಡ್ರಿ ಸರ್. ಸರ್ ಬಹಳ ದಿವಸ ಆಯ್ತು ಮತ್ತೆ ಬರೀ ಸರ್ ನೋಡಿ. ಅಲ್ರಿ ತಿಕ್ಕನ ಯಾವ್ದಲ್ಲೂ ಕಡಿಮೆ ಮಾಡ್ತೀರಾ, ಬಂದಿದ್ರಲ್ಲಿ ಕತ್ರಿ ಬೇರೆ ಆಗ್ತೀರ. ಏನ್ ಮಾಡೋದು ಸರ್, ನರಸ ಪಾಪ ಬಡವ ಮತ್ತೆ ಏನೋ ಇನ್ನೊಂದ್ರ ಬೇಕಾದ್ರೆ ಜಾಸ್ತಿ ಮಾಡೋಣ ಸರ್. ಸರ್ ಹಾಗೆ ಊರಾಗ ಒಂದ್ ಇಬ್ರು ಮೂವರು ಬರೋದ್ ಐತೆ ಸರ್, ಮನೆ ಕಟ್ಟಕತ್ತಾರ ಸರ್. ಹೌದಾ? ನಮ್ಮ ಮಂಡಲ ಪಂಚಾಯತ್ ಅರ್ಜಿ ಬಂದಿಲ್ವಾಗ? ಬಂದಿಲ್ಲ ಸರ್. ಭೀಮನ್ ಲಿಂಗಪ್ಪ ಏನೋ ಮಾಡ್ಯಾನ ಸರ್. ಅವ್ನು ಮಾಡ್ಯಾನ, ಅವ್ನೇನು 50-100 ಕೂಡ ಕೊಟ್ರೆ ಸಾಕು ಸರ್. ಅವನೇನು ಯಾರಿಗೂ ಹೇಳೋದಿಲ್ಲ ಸರ್. ಕೆಲಸ ಮಾಡಿ ಈಗೇನು ಗುಣದ ಹಾಕಿದ್ದಾರಲ್ಲ ಅವ್ರ ಅಕ್ಕಪಕ್ಕದ ಮನೆ ಏನಿಂದ ತಕರಾರು ಅರ್ಜಿ ಕೊಡಿಸಿ. ಸಾರು ಆ ಕೆಲಸ ನೀವೇ ಈಗ ಹೇಳ್ಬೇಕೇನು ಸರ್? ನಿನ್ನೆ ರಾತ್ರಿ ನಾನು ರೆಡಿ ಮಾಡಿದ್ದೆ ಸರ್. ಈಗೇನು ಹೊಸದಾಗ ಮನೆ ಕಟ್ಟಕತ್ತಾರಲ್ಲ ಸರ್, ಅವರು ಅಕ್ಕಪಕ್ಕದ ಮನೆಯವ್ರ ಹತ್ರ ಹೋಗಿ ಏನಪ್ಪ ಮತ್ತೆ ನಿಮ್ಮ ಮನೆ ಎದುರಿಗೆ ಈ ಕಡೆಗೆಲ್ಲ ಮನೆ ಕಟ್ಟಕತ್ತಾರ, ಮತ್ತೆ ನೀವೇನು ಇದಕ್ಕೆ ತಕರಾರು ಹಚ್ಚಿ ಕೊಡೋದಿಲ್ಲ ಅಂತ ಕೇಳಿದ್ವಿ ಸರ್. ಇರ್ಲಿ ಬಿಡಪ್ಪ, ನಾವು ಅವ್ರ ಅಣ್ಣ ತಮ್ಮ ಇದ್ದಂಗಿದ್ದೀವಿ, ಮೇಲತ್ತು ತಮ್ಮ ರಕ್ತ ತಾವು ಕಟ್ತಾರ, ಅವ್ರ ಗಂಡ ಏನು ಜಾಗದ ರಾತ್ರಿ ನಮ್ಮನ್ನು ದುಡ್ದು ಸಂಪಾದಿಸ್ಕೊಂಡು ಅವಾಗ ಕಟ್ತಾವ ಅಂದ್ರು ಸರ್. ಅಯ್ಯೋ ನಿಮ್ಮ ಹಾಳಾಗುವಾಗ ಮನೆ ಕಟ್ಟೋ ಯೋಗ್ತಿ ನಿಮ್ಮ ಕೈಲಾಗ ನನ್ನ ಕೊಟ್ಟರ ಮೇಲೆ ನಾವು ಹೊಟ್ಟೆ ಕಿತ್ಕೊಡ್ರಿ. ನೀವಂತ ಬಂಡ್ರದ್ರಲ್ಲಿ ಮನುಷ್ಯನ ಆದ್ಮೇಲೆ ಸ್ವಲ್ಪ ಹೊಟ್ಟೆ ಕಿತ್ತಿಲ್ಲದ್ರೆ ಹಂಗಲಿ ಇಷ್ಟು ಹೇಳದೆ ಸರ್. ತಡ ಸಾರು ಅವ್ರ ಮನೆಗೆ ಅವ್ರ ಹೆಂಡಂದಿರು ಬಂದು ಅಯ್ಯೋತಿಕ ಹೆಣ್ಣ 8 ದಿನದಿಂದ ಆರಿಸ್ತೋ ಈ ನನ್ನ ನಾಟಕಕ್ಕೆ ಹೋಗಕ್ಕೆ ಹೋದ ಅಂತೇಳಿ ತಮ್ಮ ಮನೆಗೆ ಹಾಲಿಲ್ಲದ್ರೂ ಪಕ್ಕದ ಮನೆಯವ್ರ ಹತ್ರ ಹಾಲಿಸ್ಕೊಂಬಂದು ಕಾಫಿ ಟೀ ಮಾಡಿ ಕುಡಿಸಿ ಸಾರು ಕೇಕೆಲ್ಲ ಸೈನ್ ಮಾಡಿಬಿಟ್ಟಾರೆ ಸರ್. ಒಂದ್ 2-3 ಖಾಲಿ ಹಾಳೆ ಮೇಲೆ ಸುತ್ತಾಗಿ ಸೈನ್ ಮಾಡಿ ಬಂದ್ಬಿಟ್ಟಿದೆ. ಅವ್ರ ಆಸ್ತಿ ಪಾಸ್ತಿ ಬರ್ಕೊಂಡ್ಬಿಟ್ರು ಸರ್. ಅದು ಆಸ್ತಿ ಪಾಸ್ತಿ ನನಗಂತೂ ಬೇಡಪ್ಪ, ಎಲ್ಲ ನಿನಗೆ. ನನಗೂ ಆಸ್ತಿ ತಕ್ಕೊಂಡಿಲ್ಲ ಸರ್, ಏನಿದ್ರು ರೊಕ್ಕನೇ ನಮ್ಗೆ ಸರ್. ಈಗ ನಿಮ್ಗೆ ಪಂಚಾಯತಿ ಆದಾಗಿಲ್ಲ ಅಂತಾರಲ್ಲ ಸರ್. ಇವಾಗೆಲ್ಲ ನೆಲ್ಕೊ ಮಿಸ್ಟ್ರಿಗಳು ಬರ್ತಾವಲ್ಲ, ನಮ್ಮ ಪಂಚಾಯತಿಗೆ ಅದು ನಮ್ಮ ಕಾಲ ಭಾಗ ಕಟ್ಟಂಗ್ ಮಾಡೋಣ ಸರ್, ಹಂಗಾರೆ ಆದಾಯ ಬರುತ್ತೆ. ಈಗ ಬೆಡ್ಶೀಟ್ ಮಾರೋರು, ತಪಾಲಿ ಗುಂಡಾಲಿ ಮಾರೋರು, ಪಾತ್ರ ಸಾಮಾನು ಮಾರೋರು, ಸಾರು ಸಾಕಷ್ಟು ಜನ ಬರ್ತಾರಲ್ಲ ಸರ್. ಪಂಚಾಯತಿ ಯಾವಾಗ ಜಕಾತಿ ಮಾಡ್ತಿದ್ರೆ ಬಿಟ್ಬಿಟ್ರಲ್ಲ ಸರ್ ನೀವು. ಸರ್ ಬಾರಿಗೆ ಮಾರಾರಾಗ್ಲು ಯಾರನ್ನಾಗ್ಲು ಒಟ್ಟು ಜೋಜಾರಾಗ್ಲು ಹೋದಾಗಿ ನಮ್ಗೆ ಜಕಾತಿ ಕೊಟ್ಟು ಹೋಗ್ಬೇಕು ಸರ್. ಅವ್ರ ಹತ್ರ ರೊಕ್ಕಿಲ್ಲಿದ್ರೆ ನಮ್ಗೆ ಏನ ಅವ್ರದ್ದು ನೀರು ಸಂಬಂಧಿತ ಒಂದು ಕಾಲವಾಗ ಕೊಟ್ಟೋದ್ರೆ ಅಮ್ಮರ ಅಡಿಗೆ ಮಾಡಕ್ ತಪ್ಪತ್ತೆ. ಬೇಸು ಹುಟ್ಟು ತಿಂದು ತಂಡ ಮೈ ಕೈ ಬನ್ನಿ ಸರ್. ಇನ್ನೊಂದು ಅವರು ನಿಮ್ಮ ಮನೆಗೆ ಬರೋ ಮಂಟಕ್ಕೆ ಬರೋ ಪೂರೈತಿಲ್ದಂಗ ಅವ್ನು ಸೆಟ್ಟಿ ಗಾಡಿಯಾಗನಾಗ್ಲಿ ಬರ್ಲಿ ಕಾರ್ಯಾಗನ ಬರ್ಲಾಗ್ಲಿ ಏನು ಆರ್ನ ಕುಯ್ ಕಳಿಸ್ತಾನೆ ಸರ್. ನಾನು 3-4 ದಿನದ ನೋಡ್ತಾರೆ ಸರ್. ಅವನು ಕೂರ್ಗಡನಾಗಲು ಬಳ್ಳಾರಗನಾಗಲು ಕುಯ್ ಕಳಿಸ್ಬಿಡೋಕ್ ಸರ್ ಅವನು. ಅಪ್ಪ ನನಗೆ ಅನ್ಯಾಯ ಮಾಡಿಬಿಟ್ಟೆ ಅಪ್ಪ, ಅನ್ಯಾಯ ಮಾಡಿಬಿಟ್ಟೆ. ಈ ನಿನ್ನ ಮಕ್ಕಳಿಗಾಗಿ ಸಾಕಷ್ಟು ಸಿರಿ ಸಂಪತ್ತನ್ನ ಬಿಟ್ಟು ಹೋದೆ. ಆದರೆ ಒಬ್ಬ ಮಗನಿಗೆ ವಿದ್ಯೆಯನ್ನು ಕೊಟ್ಟು ಮತ್ತೊಬ್ಬ ಮಗನಿಗೆ ವಿದ್ಯೆ ಇಲ್ಲದ ಹಾಳು ಹತ್ತಿನಂತೆ ಮಾಡಿದೆ. ಗಳಿಸಿಕೊಂಡ ನೀನು ಪ್ರಾಮಾಣಿಕತೆಯಿಂದ ದುಡಿದು ನಮ್ಮನ್ನು ಶ್ರೀಮಂತ ಮಕ್ಕಳನ್ನಾಗಿ ಮಾಡಿದೆ. ಗಳಿಸಿದ್ದನ್ನೆಲ್ಲ ನಮಗಾಗಿ ಬಿಟ್ಟು ಹೋದ ನೀನು ಹೋಗುವಾಗ ಅಕ್ಷರ ಜ್ಞಾನವಿಲ್ಲದ ಅನಕ್ಷರಸ್ಥನನ್ನಾಗಿ ಮಾಡಿದೆ. ನಿನ್ನ ಸಿರಿ ಸಂಪತ್ತು ನನಗೆ ಕೊಟ್ಟ ಸುಖಕ್ಕಿಂತ ನೀನು ಕಲಿಸದೆ ಹೋದ ವಿದ್ಯೆ ಸಹಿಸಲಾರದ ನೋವನ್ನು ಕೊಟ್ಟಿದೆಯಪ್ಪ, ಸಹಿಸಲಾರದ. ಅಣ್ಣನನ್ನು ಓದಿಸುವ ಸಲುವಾಗಿ ನಿನ್ನ ದುಡಿಮೆಯ ಸಹಾಯಕ್ಕೆ ನನ್ನನ್ನಿಟ್ಟುಕೊಂಡು ಅವಿದ್ಯಾವಂತನನ್ನಾಗಿ ಮಾಡಿ ಈ ಸಮಾಜದೊಳಗಡೆ ಇವನೊಬ್ಬ ಎಪ್ಪಟ್ಟಿನ ಗುರಿತನವ ಎಂದು ಪೆಟ್ಟು ಮಾಡಿ ತೋರಿಸುವಂತೆ ಮಾಡಿದೆ. ಕೆಲಸಕ್ಕೆ ಬಾರದ ಹಣ ಆಸ್ತಿಯನ್ನು ಕಟ್ಟಿಕೊಂಡು ಅಜ್ಞಾನಿಯಾಗಿ ಹೇಗೆ ಮಾಡಲಪ್ಪ, ಹೇಗೆ ಮಾಡಲೇ?
ಅತ್ತಿಗೆ ಮನಸ್ಸಿಗೆ ಏಕೋ ಸಮಾಧಾನವೇ ಇಲ್ಲವಾಗಿದೆ. ಯಾಕಪ್ಪ ಏನೋ ಚಿಂತೆ ಮಾಡ್ತಿರುವಾಗಿದೆ. ಹೀಗೆಲ್ಲ ಚಿಂತೆ ಮಾಡಿದ್ರೆ ನಿನ್ನ ಆರೋಗ್ಯದ ಗತಿ ಏನಪ್ಪ? ಮನುಷ್ಯನಿಗೆ ಅವಶ್ಯಕತೆಗಳಾದ ಗಾಳಿ, ನೀರು, ಬೆಳಕು, ನಿದ್ರೆ, ಆಹಾರದಂತೆ ವಿದ್ಯೆಯೊಂದು ಇಲ್ಲವೆನ್ನುವ ಕೊರಗು ಸದಾ ಕಾಡುತ್ತಿದೆಯಮ್ಮ. ಈ ಮುಂದುವರೆದ ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ವಿದ್ಯೆ ಅವಶ್ಯ ಎನಿಸುತ್ತಿದೆ. ಹಣ, ಅಧಿಕಾರಕ್ಕಿಂತ ವಿದ್ಯೆ ತೃಪ್ತಿ ಕೊಡಬಲ್ಲ ಆಸ್ತಿಯೇನೋ ಅನಿಸುತ್ತಿದೆಯಮ್ಮ. ನಿನ್ನ ಮಾತು ನಿಜನಪ್ಪ. ವಿದ್ಯೆ ಬಂದು ವ್ಯಯವಾಗಲಾರ್ದಪ್ಪ. ಹಣ, ಆಸ್ತಿ, ಅಧಿಕಾರದಂತೆ ಅದು ಚಂಚಲವಲ್ಲ. ಆಸ್ತಿ ಗಳಿಸಿಕೊಂಡವನು ಉದ್ದಕ್ಕೂ ಗಳಿಸುತ್ತಲೇ ಹೋಗಬೇಕು. ಆದರೆ ವಿದ್ಯೆ ಹಾಗಲ್ಲ. ವಿದ್ಯೆ ಪಡೆದುಕೊಂಡವನು ಅದನ್ನು ಸದ್ವಿನಿಯೋಗ ಮಾಡಿಕೊಡುತ್ತಾನೆ. ಅದಕ್ಕೆ ಈ ಮುಂದುವರೆದ ಸಮಾಜದಲ್ಲಿ ನಾನೊಬ್ಬ ಸುಸಂಸ್ಕೃತನಾಗಿ ಬದುಕಬೇಕೆಂಬ ಆಸೆ ಎಮ್ಮರವಾಗಿದೆ. ನನಗೆ ವಿದ್ಯೆಯನ್ನ ಕಲಿಸಿಕೊಡ್ತೀಯ ತಾಯೇ? ಅಯ್ಯೋ, ಕಲಿಸ್ಕೊಡ್ತೀನಪ್ಪ. ಈಗಿನ ನಮ್ಮ ಸರ್ಕಾರಗಳು ನಿಮ್ಮಂತವರಿಗಾಗಿ ರಾತ್ರಿ ಶಾಲೆಗಳನ್ನೇ ತೆರೆದಿವೆ. ಈ ನಮ್ಮ ಹಳ್ಳಿಯ ರಾಜಕಾರಣದ ಗದ್ದಲದಲ್ಲಿ ನಮ್ಮ ಶಾಲೆಗಳು ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಂಡಿವೆ. ನೀನು ಕಲಿಯಬೇಕೆಂಬ ಆಸೆ ನಿನ್ನಲ್ಲಿದ್ದರೆ ಕಲಿಸಿಕೊಡುವುದೇನು ದೊಡ್ಡದಲ್ಲಪ್ಪ. ಅದಕ್ಕೆ ನನ್ನ ಹೆಸರನ್ನ ನನ್ನ ಕೈಯಿಂದಲೇ ಬರೆಯುವಂತಾಗಬೇಕು. ಹಾಗೆ ಆಗಲಿ. 4 ಅಕ್ಷರಗಳನ್ನ ಚೆನ್ನಾಗಿ ಓದಬೇಕು, ಬರೆಯಬೇಕು. ಅದಕ್ಕೆ ನೀವೇ ನನಗೆ ಮೊದಲ ಗುರು. ಹೌದು ಪ್ರಶಾಂತ, ನಿನಗೆ ನಿನ್ನ ಹೆಸರನ್ನು ಬರೆಯಲು ಬರೋದಿಲ್ವೇನೋ? ಚಿಕ್ಕವನಿದ್ದಾಗ ನಿಧಾನವಾಗಿ ಒಂದೊಂದು ಅಕ್ಷರಗಳು ಬರಿತಾ ಇದ್ದೆ. ಬರ್ತಾ ಬರ್ತಾ ಎಲ್ಲ ಮರ್ತೋಯ್ತು. ಅದಕ್ಕೆ ಆಯ್ತು ಬಿಡು. ಹಾಗಾದ್ರೆ ನಿನಗೆ ಮೊದಲಿನಿಂದಲೇ ಕಲಿಸ್ಕೊಡ್ಬೇಕು. ತಡಿ ಅದಕ್ಕೆ. ಲೇ ರಾಜ, ಎಲ್ಲಿದ್ದೀನಿಯೋ? ಪ್ರಶಾಂತ, ಹೀಗೆ ಎಲ್ಲ ಬರ್ತಾವಮ್ಮ, ಮುಂದಿನದು ಯಾವುದು ಬರೋದಿಲ್ಲ. ನೋಡಪ್ಪ, ಮೊದಲಿನಿಂದಲೇ ಕಲಿಬೇಕು. ನೋಡು, ಅಂತ ಬರೆಯೋದನ್ನ ಕಲಿ. ಎಂದರೆ ಅಮ್ಮ, ಹೌದೇನಮ್ಮ? ಹೌದಮ್ಮ.
ಅಡಚಣೆಗಾಗಿ ಕ್ಷಮೆ ಇರಲಿ. ಅತಿಥಿಗಳನ್ನು ಆಹ್ವಾನಿಸುವ ಸಮಯ. ಮುಖ್ಯ ಅತಿಥಿಗಳು ಶ್ರೀ ಸೂರ್ಯನಾರಾಯಣ ರೆಡ್ಡಿ, ಮಾಜಿ ಸಚಿವರು, ಕುರುಗೋಡು, ಹಾಗೂ ಶ್ರೀ ಬಿ ಶ್ರೀರಾಮುಲು, ಶಾಸಕರು, ಮೊಳಕಾಲ್ಮೂರು, ಶ್ರೀ ಕೆ.ಸಿ. ಕೊಂಡಯ್ಯ, ವಿಧಾನ ಪರಿಷತ್ ಸದಸ್ಯರು, ಹಾಗೂ ಜೆ.ಎಸ್. ಗಣೇಶ್, ಶಾಸಕರು, ಕಂಪ್ಲಿ, ಶ್ರೀ ಟಿ. ಸುರೇಶ್ ಬಾಬು, ಮಾಜಿ ಶಾಸಕರು, ಕಂಪ್ಲಿ, ಹಾಗೂ ಶ್ರೀಮತಿ ಭಾರತಿ ತಿಮ್ಮಾರೆಡ್ಡಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಹಾಗೂ ಶ್ರೀಮತಿ ಬನಶಂಕರಿ ವೀರಾರೆಡ್ಡಿ, ಜಿಲ್ಲಾ ಪಂಚಾಯತ್ ಸದಸ್ಯರು, ಹಾಗೂ ಅತಿಥಿಗಳು ಶ್ರೀ ಎಸ್. ಶಾಂತನಗೌಡ, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಹಾಗೂ ಶ್ರೀ ಆರ್. ಸೋಮನಗೌಡ, ತಾಲೂಕ್ ಪಂಚಾಯತಿ ಸದಸ್ಯರು, ಹಾಗೂ ಶ್ರೀ ಅರವಿ ತಿಮ್ಮನಗೌಡರು, ಹಾಗೂ ಶ್ರೀ ಕೆ. ಶಾಂತನಗೌಡರು, ಎಣಿಕೆಯಾಳು, ಕರ್ನಾಟಕ ಏಕೀಕರಣ ಅಧ್ಯಕ್ಷರು, ಹಾಗೂ ಕೆ.ಆರ್. ಮರೇಗೌಡರು. ಕ್ಷಮೆ ಇರಲಿ, ಅವರು ಇಂದು ತಾನೇ ವಿಧಿವಶರಾಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಕೋರಲೆಂದು ಈ ಗ್ರಾಮದ ವತಿಯಿಂದ ಎಲ್ಲರಲ್ಲೂ ಬೇಡಿಕೊಳ್ತಾ ಇದ್ದೀನಿ. ಹಾಗೂ ಶ್ರೀ ಜಿ. ದೊಡ್ಡನಗೌಡರು ಕುಡ್ತೀನಿ, ಹಾಗೂ ಅಂಗಡಿ ಪಂಪನಗೌಡ, ಹಾಲು ಒಕ್ಕೂಟ ಸಂಘದ ಅಧ್ಯಕ್ಷರು, ಹಾಗೂ ಎಂ. ತಿಮ್ಮನಗೌಡ, ಹಿರಿಯ ಕಲಾವಿದರು, ಶ್ರೀ ಎಚ್. ಎಂ. ವೀರಭದ್ರಯ್ಯ ಸ್ವಾಮಿ, ಶ್ರೀ ಜಿ. ಎಂ. ಅಂಪಯ್ಯ ಸ್ವಾಮಿ, ಹಾಗೂ ಶ್ರೀ ಎಂ. ಧರ್ಮವೀರ, ಹಾಗೂ ಶ್ರೀ ಕ್ಯಾಚನಟ್ಟಿ ಹನುಮಂತಪ್ಪ, ಹಿರಿಯ ಕಲಾವಿದರು, ಹಾಗೂ ಶ್ರೀ ಮೇಲ್ಸೀಮಿ ಪಂಪನಗೌಡರು, ಶ್ರೀ ಮೇಟಿ ವಿರೂಪಾಕ್ಷಪ್ಪ, ಶ್ರೀ ಆರ್. ಎರೇಗೌಡರು, ಹಾಗೂ ಶ್ರೀ ಜಿ. ಮಲ್ಲಿಕಾರ್ಜುನ, ವರ್ಷಾ ಎಂಟರ್ಪ್ರೈಸಸ್ ಸಿರುಗುಪ್ಪ, ಹಾಗೂ ಶ್ರೀ ಮೇಟಿ ವೀರನಗೌಡರು, ಹೊಸಗೆಣಿಕೆಯಾಳು, ಹಾಗೂ ಶ್ರೀ ಜೆ. ದೊಡ್ಡಬಸಪ್ಪ, ಶ್ರೀ ಬೋಗಾರೆಡ್ಡಿ, ಬಿಡಿಸಿಸಿ ನಿರ್ದೇಶಕರು, ಹಾಗೂ ಶ್ರೀ ಮಹೇಶ್ ಗೌಡ ಎಮ್ಮಿಂಗ್ನೂರ್, ಹಾಗೂ ಗೋನಾಳ್ ರಾಜಶೇಖರ್ ಗೌಡರು, ಹಾಗೂ ಶ್ರೀಮತಿ ರಾಮಲಿಂಗಮ್ಮ ಎನ್. ನಾಗೇಶ್, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು, ಸೋಮಶೇಖರ್ ಗೌಡ, ಹಾಗೂ ಶ್ರೀ ಜಿ. ಸದಾನಂದ ಗೌಡರು, ಶ್ರೀ ಬಿ. ಎಂ. ಹರಿಸ್ವಾಮಿ, ಶ್ರೀ ಎಸ್. ನಟರಾಜ್ ಗೌಡರು, ಹಾಗೂ ಮೌಲಾಲಿ ಚಾಂಪಿಯನ್ ಸಪ್ಲೈಯರ್ಸ್ ಅವರು ವೇದಿಕೆ ಮೇಲೆ ಬರಬೇಕು. ಶ್ರೀ ಜೆ. ಓಂಕಾರಪ್ಪ, ಹಾಗೂ ಶ್ರೀ ಬಂಗಿ ಮಲ್ಲಯ್ಯ, ಶ್ರೀ ಜಾನಾಳ್ ಅಮರೇಶ್, ಹಾಗೂ ಶ್ರೀ ಕೋಗೀರ ತೋಟ ಹನುಮಂತಪ್ಪ, ಹಾಗೂ ಶ್ರೀ ಲಿಂಗನಗೌಡ, ಹಾಗೂ ಶ್ರೀ ಬಾಗಿನಮನೆ ಮುದಣ್ಣ, ಶ್ರೀ ಬಿ. ಎಂ. ಸೋಮಪ್ಪ, ಹಾಗೂ ಶ್ರೀ ಹರಿಕೃಷ್ಣ ಜಿ, ಹಾಗೂ ಶ್ರೀ ಎಂ. ಪಂಪನಗೌಡರು, ಕೆಇಬಿ, ಶ್ರೀ ವೀರೇಶ್ ಗೌಡ ಲೈನ್ಮ್ಯಾನ್, ಹಾಗೂ ಕೆಇಬಿ ಸಿಬ್ಬಂದಿ ವರ್ಗದವರು, ಕುರುಗೋಡು, ಹಾಗೂ ಜ್ಞಾನೇಶ್ವರ ಸ್ವಾಮಿ ಅವರು, ಅಗರಿಬೊಮ್ಮನಹಳ್ಳಿ, ಅವರು ವೇದಿಕೆ ಮೇಲೆ ಬರಬೇಕು. ಎಂ. ಪಂಪನಗೌಡರು, ಕೆಇಬಿ, ಅವರು ವೇದಿಕೆ ಮೇಲೆ ಬರಬೇಕು. ದಯವಿಟ್ಟು ಬೇಗ ಕಾರ್ಯಕ್ರಮ ಮುಗಿಸಿದ್ರೆ ನಾಟಕ ಪ್ರಾರಂಭಿಸಬಹುದು. ಆದಿನಾರಾಯಣ ರೆಡ್ಡಿ ಅವರು ವೇದಿಕೆ ಮೇಲೆ ಬರಬೇಕು. ಹಾಗೂ ಜಂಬನಗೌಡರ ಎಸ್. ಶಾಂತನಗೌಡರು ವೇದಿಕೆ ಮೇಲೆ ಬರಬೇಕು. ವೇದಿಕೆ ಮೇಲೆ ಬರಬೇಕು. ಹಾಗೂ ಈ ನಾಟಕದ ನಿರ್ದೇಶಕರು ಆಗಿರತಕ್ಕಂತ ಎಚ್. ಯರಪ್ಪಗೌಡರಿಗೆ ಕಲಾ ತಂಡದಿಂದ ಸನ್ಮಾನ. ಜಿ. ಎಂ. ಶಾಂತಮೂರ್ತಿ ಸ್ವಾಮಿ ಅವರು ಮುಂದೆ ಬರಬೇಕು, ವೇದಿಕೆ ಮೇಲೆ ಬರಬೇಕು.
ಕೃಷ್ಣನೂರು ಸಿದ್ನಗೌಡರು ವೇದಿಕೆ ಮೇಲೆ ಬರಬೇಕು ದಯವಿಟ್ಟು. ನಮ್ಮ ಗುರುಗಳಾಗಿರ್ತಕ್ಕಂಥ ಪ್ರಭು ಸ್ವಾಮಿಗಳು ವೇದಿಕೆ ಮೇಲೆ ಬರಬೇಕು. ಪ್ರಭು ಸ್ವಾಮಿಗಳು ಈಗ ನಮ್ಮ ನಿರ್ದೇಶಕರಾಗಿರತಕ್ಕಂಥ HR ಬರಬೇಕು. ನಮ್ಮ ನಿರ್ದೇಶಕರಿಂದ 4 ಮಾತಾಡ್ಬೇಕಂತ ಕೇಳ. ಸುತ್ತಮುತ್ತಿನ ಬಾಂಧವರಿಗೂ ಸರ್ವ ರಂಗಭೂಮಿಯ ಕಲಾವಿದರಿಗೂ ನಮ್ಮ ಸಂಗೀತಗಾರರಿಗೂ ಪಾತ್ರ ಮಾಡಿರತಕ್ಕಂಥ ನಮ್ಮ ಶಿಷ್ಯರವರಿಗೂ ಶರಣಾರ್ಥಿ. ಗೆಣಿಕ್ಯಾಳ ಅಂದ್ರೆ ಕರ್ನಾಟಕ ಏಕೈಕ ನಟರಾದ ಯಲಿವಾಳ ಸಿದ್ದಯ್ಯನವರು ವಾಸ ಮಾಡಿದ ಇದು ಗೆಣಿಕ್ಯಾಳು ಕರ್ನಾಟಕ ತುಂಬ ಪ್ರಚಾರ ಆಗ್ಯದ. ಯಾಕಂದ್ರೆ 60 ವರ್ಷ ರಂಗಭೂಮಿ ಸೇವೆ ಮಾಡಿ ಗೆಣಿಕೆ ಪ್ರಚಾರ ಮಾಡಿದವರು ನಮ್ಮ ಯಲಿವಾಳ ಸಿದ್ದಯ್ಯನವರು. ಎಲ್ಲಿರ್ತಿದ್ದಂದ್ರೆ ಗೆಣಿಕ್ಯಾಳು ತಯಾರು ಮಾಡಿದ್ರು. ಗೆಣಿಕ್ಯಾಳು ಮತ್ತೆ ಪ್ರತಿ ಶಿಷ್ಯರಾಗಿರ್ತಕ್ಕಂಥ ಇಲ್ಲೇ ನಮ್ಮ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ತಿಮ್ಮನಗೌಡರು. ಇವತ್ತು ಗೆಣಿಕ್ಯಾಳು ಎಲ್ಲಂದ್ರೆ ಕುರುಗೋಡು ಬಾಗಲ ಇರ್ಬೋದು, ಎಲ್ಲೇ ಬೀದರ್, ಬಿಜಾಪುರ್, ಬೆಂಗಳೂರು, ಗುಲ್ಬರ್ಗ, ಇವತ್ತು ತಿಮ್ಮನಗೌಡರು ರಂಗಭೂಮಿ ಉಳಿಸಿದಾರಂತ ತಪ್ಪಾಗ್ಲಿಕ್ಕಿಲ್ಲ. ಮತ್ತು ನಮ್ಮ ಆತ್ಮ ಯರೇಪ್ಪನವರು ರಂಗಭೂಮಿ ಸಲುವಾಗಿ ಸೇವೆ ಮಾಡಿದ್ದಾರೆ ಇದೇ ಊರವರು. 2 ರತ್ನಗಳು ಈ ಊರವರು. ಯಾಕಂದ್ರೆ ಕೋಟ್ಯಾಧೀಶರು ಹುಟ್ಟಬಹುದು, ಕಲಾವಿದರು ಹುಟ್ಟೋದು ಬಹಳ. 2 ಕಲಾವಿದರು 2 ರತ್ನಗಳು ಗೆಣಿಕೆಗಳಲ್ಲಿ ಹುಟ್ಟಿದವೆಂದ್ರೆ ಬಹು ಸಂತೋಷ, ಬಹು ಆನಂದ. ಯಾಕಂದ್ರೆ ಕಲೆ ನಿಸರ್ಗದ ಸೊತ್ತು ಎಲ್ಲರಿಗೂ ಒಳ್ಳೆಯದಲ್ಲ. ಅದರಲ್ಲಿ ಈ ಊರಲ್ಲಿ ಎಲ್ಲರೂ ಕಲಾವಿದರೆ. ಅವರು ಮಾತಾಡಿದ್ರೆ ಕಲಾವಿದರಾಗೆ ಮಾತಾಡ್ತಿದ್ದಾರೆ. ಯಾಕಂದ್ರೆ ಬಹು ಸಂತೋಷವಾಗಿದೆ. ಈ ನಾಟಕ ಬರೆದಿರತಕ್ಕಂಥ ಕವಿಗಳು ನನಗೆ ಬಹಳ ಆತ್ಮೀಯರು. ಅವರು ಕೈಲಾಸದಲ್ಲಿದ್ದಾರೆ, ನಾವು ಭೂಲೋಕದಲ್ಲಿದ್ದೇವೆ. ಮಹಾನ್ ಕವಿ, ಒಳ್ಳೆ ನಾಟಕ ಬರೆದಿದ್ದಾರೆ. ಪಾಪ ಅವರು ಸ್ವರ್ಗದಲ್ಲಿ ಹೋಗಿದ್ದಾರೆ. ಒಳ್ಳೆ ಕವಿಗಳು, ಉನ್ನತ ಮಟ್ಟದಲ್ಲಿ ಸರಳ ಜೀವಿಯಾಗಿ ನಾಟಕ ಬರೆದಿದ್ದಾರೆ. ಇನ್ನು ನಾನು ಹೆಚ್ಚು ಮಾತಾಡಬೇಕಂದ್ರೆ ಮಹಾನ್ ಕಲಾವಿದರಿದ್ದಾರೆ, ಇಲ್ಲೆಲ್ಲ ಮಹಾನ್ ಊರು ಪಂಡಿತರಿದ್ದಾರೆ. ಹೆಚ್ಚಿಗೆ ಮಾತಾಡೋದಲ್ಲ, 2 ನನ್ನ ಮಾತುಗಳು ಮುಗಿಸುತ್ತೇನೆ. ಎಲ್ಲರಿಗೂ ಶರಣಾರ್ಥಿ. ದಯಮಾಡಿ ಎಲ್ಲರೂ ಕ್ಷಮಿಸಬೇಕು. ನಿಮ್ಮೆಲ್ಲರ ಒಂದು ಉತ್ಸುಕತೆಗೆ ನಾನು ಭಂಗ ತರೋದಿಲ್ಲ. ಕೇವಲ ಒಂದು 2-3 ನಿಮಿಷಗಳಲ್ಲಿ ನನ್ನ ಒಂದು ಅನಿಸಿಕೆಗಳು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಆರಂಭದಲ್ಲಿ ಗ್ರಾಮದ ಆರಾಧ್ಯ ದೈವ ಶ್ರೀ ಶಾಂತಮೂರ್ತಿಯವರನ್ನು ಪ್ರಾರ್ಥಿಸಿ ಧ್ಯಾನಿಸಿ, ರಂಗ ಭೂಮಿಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನು ಸ್ಮರಿಸಿಕೊಂಡು ನಿಮ್ಗೆಲ್ಲರಿಗೂ ಬಂದಿರತಕ್ಕಂಥ ಕಲಾಭಿಮಾನಿಗಳು, ಕಲಾ ಪೋಷಕರು ಶರಣಾರ್ಥಿಗಳು ಸಮರ್ಪಿಸ್ತಾರೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತಂದ್ರೆ, ಸಾಮಾಜಿಕ ನಾಟಕಗಳಂತಂದ್ರೆ ಎಷ್ಟೋ ವರ್ಷಗಳ ಕಾಲ ಈ ನಾಟಕಗಳನ್ನ ಆಡಿಸಿ ನಾಟಕಗಳನ್ನೇ ಜೀವನ ಮಾಡಿದಂಥ ನಮಗೆ ಈ ನಾಟಕಗಳಂದ್ರೆ ವಾಕರಿಕೆ ಬಂದು ಹೋಗಿದೆ. ಇವತ್ತು ಯಾರು ಹೆಣ್ಮಕ್ಳನ್ನ ಕುಟುಂಬ ಸಮೇತ ಸಂಸಾರ ಸಮೇತರಾಗಿ ಕುಟುಂಬ ಸಮೇತರಾಗಿ ಹೆಣ್ಮಕ್ಳನ್ನ ಕಟ್ಕೊಂಡು ನಾಟಕ ನೋಡೋಂಥ ಪರಿಸ್ಥಿತಿ ಇವತ್ತಿಲ್ಲ. ಇವತ್ತು ಹವ್ಯಾಸಿ ರಂಗಭೂಮಿ ಇರ್ಬೋದು, ವೃತ್ತಿ ರಂಗಭೂಮಿ ಇದಕ್ಕೇನು ಹೊರತಲ್ಲ. ಒಂದು ಉದಾಹರಣೆ ಹೇಳ್ಬೇಕಂತಂದ್ರೆ, ನಾನು ನಾಟಕ ಹುಚ್ಚು ಹಚ್ಕೊಂಡದ್ದು 1982-83ರಲ್ಲಿ ಬಳ್ಳಾರಿಯಲ್ಲಿ ಪಂಚಾಕ್ಷರ ಗವಾಯಿಗಳ ಕಂಪನಿ ಬಂದಿತ್ತು. ಆ ಕಂಪನಿಯಲ್ಲಿ ರತ್ನಮಾಂಗಲ್ಯ ಒಂದು ನಾಟಕ ನೋಡಿ ಬಹಳ ಹುಚ್ಚಿಡ್ಬಿಟ್ಟಿತ್ತು. ಆ ನಾಟಕದಿಂದ ನಾನು ಕಲಾವಿದ ಆಗಿದ್ದು. ಇತ್ತೀಚಿನ ದಿನಗಳು ಏನಾಯ್ತು ಅನಾಹುತ ಅಂತಂದ್ರೆ, ಅದೇ ರತ್ನಮಾಂಗಲ್ಯ ನಾಟಕವನ್ನು ಒಂದು ಕಂಪನಿಯಲ್ಲಿ ನೋಡಕ್ ಹೋದಾಗ ಇನ್ಯಾವತ್ತೂ ನಾಟಕದ ಕಡೆ ಹಿಂಗೆ ತಲೆ ನೋಡಬಾರ್ದಂತ ಬಹಳ ನಿರಾಸೆ ಆಯ್ತು. ಅಷ್ಟರ ಮಟ್ಟಿಗೆ ಇವತ್ತು ನಾವು ಕಲಾವಿದ ನಾಟಕ ಹದಗೆಡಿಸ್ತಾ ಇದೀವಿ. ಇವತ್ತು ಎಷ್ಟು ಕಷ್ಟ ಪರಿಸ್ಥಿತಿಯಲ್ಲಿ ಇವತ್ತೆಲ್ಲ ಬೇಕಾದಷ್ಟು ಅನುಕೂಲಗಳಿವೆ, ಬೇಕಾದಂತ ಧ್ವನಿ ಬೆಳಕಿದೆ, ಬೇಕಾದಂತ ಅನುಕೂಲಗಳಿದೆ. ಇವತ್ತು ಫೋನ್ ಮಾಡಿಬಿಟ್ರೆ ಮಧ್ಯಾಹ್ನದಿಂದ ಸಾಯಂಕಾಲದವರೆಗೂ ನಾಟಕ ವ್ಯವಸ್ಥೆ ಮಾಡ್ಕೊಂಡು ಆಡ್ಬೋದು ನಾವು. ಅಂತ ಅನುಕೂಲ ಇದ್ರೆ ಸಹಿತ ನಾಟಕಗಳು ಹಾಳಾಗ್ತಾವ. ಕಾರಣ ಏನಂದ್ರೆ, ಅಲ್ಲಿ ನಮ್ಮ ಇಚ್ಛೆ ಕಡಿಮೆ ಇದೆ, ಅಲ್ಲಿ ನಮ್ಮ ಶ್ರದ್ಧೆ ಕಡಿಮೆ ಇದೆ, ಅಲ್ಲಿ ನಮ್ಮ ಶ್ರಮ ಇಲ್ಲ, ಎಂಥದೂ ಇಲ್ಲ. ಬಹಳ ನೋವಾಗ್ತದೆ ನಾಟಕಗಳು ನೆನೆಸ್ಕೊಂಡು. ಸುಮಾರು ನೀವು ನಂಬುತ್ತರೆಲ್ಲ ಗೊತ್ತಿಲ್ಲ, ನನ್ನ ಮನೇಲಿ ನಮ್ಮ ತಮ್ಮನರಾಗ್ಲಿ ಅಥವಾ ನಮ್ಮ ಮಕ್ಕಳಲ್ಲಿ ನಾಟಕ ಆಡ್ತಂದ್ರೆ ದೇವರನ್ನೇ ನಾನು ಕಲ್ಸಕ್ ಹೋಗೋದಿಲ್ಲ, ಅದು ನೋಡಕ್ಕೂ ಹೋಗಲ್ಲ. ಇವತ್ತು ಈ ನಾಟಕಕ್ಕೆ ಯಾಕೆ ಬಂದೀನಿ ಅಂತಂದ್ರೆ, ಈ ನಾಟಕದಲ್ಲಿ ಅಂತ ವಿಶೇಷತೆ ಇದೆ. ಬಹಳ ಸ್ವಾರಸ್ಯಕರವಾದಂತ ಒಳ್ಳೊಳ್ಳೆ ಮೆಸೇಜ್. ಇವತ್ತು ಸಮಾಜಕ್ಕೆ ಏನೇನು ಸಂದೇಶಗಳನ್ನ ಅಗತ್ಯ ಕೊಡ್ಬೇಕಾಗಿದ್ದು ಆ ಎಲ್ಲಾ ಸಂದೇಶಗಳು ಇವತ್ತು ಅಕ್ಷರ ಜ್ಞಾನದ ಬಗ್ಗೆ ಇರ್ಬೋದು, ಮತ್ತೆ ಭ್ರಷ್ಟಾಚಾರದ ಬಗ್ಗೆ ಇರಬಹುದು. ನೋಡಿ, ರಾಜಕೀಯ ಮಗನ ಒಂದು ಸಣ್ಣ ಮಗು ಮಾಡ್ಕೊಳ್ತಕ್ಕಂಥ ಒಂದು ಹೊಲಸಿಗೆ ಅದನ್ನ ಹೋಲಿಸಿ, ರಾಜಕೀಯ ಅಂದ್ರೆ ಮುದ್ದಾದ ಮಗು ಇದ್ದ ಹಾಗೆ ಅದ್ರ ಕೆಳಗಡೆ ಅಷ್ಟು ಹೊಲಸು ಕೂಡ ಇರ್ತದೆ. ಎಷ್ಟು ಚಂದ ಬರದ ಒಂದೊಂದು ಸನ್ನಿವೇಶ ಮುಂದೆ ನೋಡ್ಬೇಕು.
ಬಹಳ ಅದ್ಭುತವಾದಂತ ಸನ್ನಿವೇಶ. ಪುಣ್ಯಾತ್ಮ ಎಂಥ ವೇಳೆದ್ರೆ ಕೈ ಇಟ್ಟು ಬಂದ ಆತ 2-3 ನಾಟಕ ಬರೆದು ಕಾಲ ಕೆಟ್ಟು ಹೋಯ್ತು, ಸರಿಗಿದ್ರ ಸಂಸಾರ. ಇವೆಲ್ಲದಕ್ಕಿಂತ ಇದು ಬಹಳ ಚಂದ ಆಗಿದೆ ನಾಟಕ, ಬಹಳ ಬಹಳ ಚಂದಾಗಿದೆ. ಆ ಪುಣ್ಯಾತ್ಮ ಕವಿ ಇವತ್ತು ನಮ್ಮಲ್ಲಿ ಜೀವಂತವಾಗಿ ನಮ್ಮ ಜೊತೆ ಇಲ್ಲ. ಆತನ ನೆನೆಸ್ಕೊಳ್ಬೇಕಾಗಿದೆ. ಎಷ್ಟು ಸರಳ ಹೃದಯ ವ್ಯಕ್ತಿ ಆಗಿದ್ದ ಅಂತಂದ್ರೆ ಕೊನೆ ಒಂದ್ ದಿವಸ ತಮ್ಮ ದಂಪತಿ ಸಮೇತ ನಮ್ಮ ಮನೆಗೆ ಬಂದು ಒಂದು ಮಾತನ್ನು ಹೇಳಿದ್ರು. ಈ ಹಳ್ಳಿಗೆ ತಿಳ್ಕೊಳ್ಳಿ, ನೀನು ಎಲ್ಲೇ ನಾಟಕ ಆಡಿಸಿದ್ರು ದಯಮಾಡಿ ನನ್ನ ಹೆಸರು ಹಾಕ್ಬೇಡಪ್ಪ, ನಾವು ಹಾಕ್ಬಾರ್ದು, ನಾವೊಂದು ಜವಾಬ್ದಾರಿತ ಹುದ್ದೆಯಲ್ಲಿದ್ದೇವೆ. ಜಡ್ಜ್ ನ್ಯಾಯಮೂರ್ತಿಗಳಿದ್ರು ಅವರು. ಅಂತ ಸ್ಥಾನದಲ್ಲಿದ್ದವರು ಈ ತರ ನಾವು ನಾಟಕ ಬರೆಯೋದು ತಪ್ಪಾಗುತ್ತೆ, ಅದಕ್ಕೆ ದಯಮಾಡಿ ಇದು ನಿನ್ನ ಹೆಸರೇ ಹಾಕೊಂಡು ನೀನೇ ಬರ್ದೀವಿ ಅಂತ ಹೇಳಿ ಇದು ಮಾಡಿಸು. ಎಲ್ಲಾದ್ರೂ ನಾಟಕ ಆಡಿದ್ರೆ ಹೇಳಿ ಕಳಿಸು, ನಾನು ಬಂದು ನಿಮಗೆ ಗೊತ್ತಾಗದಾಗ ನಾಟಕ ನೋಡ್ಕೊಂಡು ಹೋಗಿರ್ತೀನಿ ಅಂತ ಹೇಳ್ತಿದ್ದ ಪುಣ್ಯಾತ್ಮ. ಅಂತ ಪುಣ್ಯಾತ್ಮ ಇವತ್ತು ನಮ್ಮಲ್ಲಿ ಇಲ್ಲ. ಅಂತವ್ರನ್ನ ಕಳ್ಕೊಂಡಿದ್ದೀವಿ. ಬಹಳ ನೋವಾಗುತ್ತೆ, ಬಹಳ ದುಃಖವಾಗುತ್ತೆ. ಈ ನಾಟಕದ ಮುಖ್ಯ ಇನ್ನೊಂದು ಆಧಾರ ಸ್ತಂಭ ಅಂದ್ರೆ ಅರಿವಿ ಬಸವರಾಜ ದಣಿಯವರು. ಅರಿವಿ ಬಸವರಾಜ ದಣಿಯವರನ್ನು ಕೂಡ ಸ್ಮರಿಸಬೇಕಾಗುತ್ತೆ. ಈ ನಾಟಕ ಹೆಚ್ಚು ಹೆಚ್ಚು ಪ್ರಯೋಗ ಆಗ್ತದೆ ಮೂಲ ಕಾರಣ ಅವರು ಬಹಳಷ್ಟು ಶ್ರಮ ಪಟ್ಟರು. ಬೇರೆಯವ್ರು ಈ ನಾಟಕ ಆಡಕ್ ಬರೋದಿಲ್ಲ, ಬೇರೆ ಊರಲ್ಲಿ ತಗೊಂಡಾಗ. ಯಾಕಂದ್ರೆ ಅವ್ರ ಇಚ್ಛೆಗಳೇ ಬೇರೆ. ಸಾಮಾಜಿಕ ನಡವಳಿಕೆ ಬಲಾತ್ಕಾರ ಸೀನ್ ಇರ್ಬೇಕು, ಒಬ್ಬೊಬ್ರಿಗೆ 4-4, 6, 8 ಹಾಡುಗಳು ಬರಂಗಿರ್ಬೇಕು ಅಂತ ನಾಟಕ ಇಷ್ಟಪಡ್ತಾರೆ. ಬಟ್ ಇದರಲ್ಲಿ ಯಾವುದೂ ಇಲ್ಲ. ಇದೇ ಒಂಥರ ನಾನು ಹೇಳಿದಾಗೆ ಸಂಸಾರಸ್ಥ ಸಮೇತವಾಗಿ ಬಂದು ನೋಡಂತ ನಾಟಕ. ಇಂಥ ನಾಟಕವನ್ನ ಗೆಣಿಕಾಳು ಹಾಗೂ ಸುತ್ತಮುತ್ತಲು ಯಾರಾಡಿದ್ರು ನನ್ನ ಕೈಲಾದಷ್ಟು ಬಂದು ಸೇವೆ ಮಾಡಿ ನಾನು ಕಲಿಸ್ತೀನಿ ಅನ್ನೋ ಮಾತನ್ನ ಹೇಳಿ, ಬೇರೆ ನಾಟಕಗಳು ಎಷ್ಟು ಕೊಟ್ಟರು ಕಲಿಸಕ್ ಹೋಗೋದಿಲ್ಲ. ಈ ಮಾತನ್ನ ಹೇಳ್ತಾ ನನ್ನ ಸೇವೆಗೆ ನಾನು ವಿರಾಮ. ಅವರು ಮಾಡಿದ ಪಾತ್ರವನ್ನೇ ಅವ್ರ ಮಗ ಇವತ್ತು ಮಾಡ್ತಾ ಇದ್ದಾರೆ. ಹಾಗೂ ಇನ್ನೊಬ್ಬರು ಕಲಾವಿದರು ನನಗೆ ನಿಜ ಜೀವನದಲ್ಲಿ ಅಣ್ಣನಾಗಿದ್ರು. ಬಟ್ ನನ್ನ ಪಾತ್ರ ಮಾಡ್ಬೇಕಾದ್ರೆ ಅವ್ರು ನನ್ನ ತಮ್ಮನ ಪಾತ್ರ ಮಾಡಿದ್ರು. ದೊಡ್ಡಬಸನಗೌಡ ಅವ್ರನ್ನು ದೊಡ್ಡನಗೌಡ ಅವ್ರನ್ನು ಈ ಸಮಯದಲ್ಲಿ ನೆನೆಸ್ಕೊಳ್ಬೇಕು. ಅವ್ರು ಹೇಳಿದಾಗೆ ಅರಿವಿ ಬಸವರಾಜ್ ಅವರು ಈ ಮೂಲ ಕಾರ್ಯಕರ್ತರು. ಅವರು ಕೃತಿಗೆ ರಚಿಸಿದ್ರೆ ಅವಕ್ಕೆ ಬೆನ್ನೆಲುಬಾಗಿ ನಿಂತು ಇಲ್ಲಿವರೆಗೂ ಈ ನಾಟಕದ ವೃತ್ತಿಯನ್ನ ತಂದರಂದ್ರೆ ಅವ್ರ ಮೂಲ ಕಾರಣ. ಇನ್ನು ಸುಮಾರು ನಟರು ನಮ್ಮಲ್ಲಿಲ್ಲ. ಅವರೆಲ್ಲರಿಗೂ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಇದನ್ನ ಒಳ್ಳೆ ರೀತಿ ನಮ್ಮೂರಲ್ಲಿ ಅಂದ್ರೆ ಕೆಟ್ಟ ರೀತಿ ಯಾರು ನಾಟಕ ನೋಡಲ್ಲ, ಅದನ್ನ ಉಳಿಸ್ಕೊಂಡು ಹೋಗ್ಲಿ ಅಂತ ನಾವೆಲ್ಲರೂ ಆಶಿಸ್ತೇವೆ. ಇದನ್ನ మా ట్రెజర్లే ఉండేది. మా సొమ్మంతా మా దగ్గర ఉంది. యాటికి పోలేదు ఇటలా పోయిందా దొంగ రాగా దొంగ రాగా వీళ్ళు కాదు స్వామి, వీటికి ఒక దొంగ వస్తున్నారు. వాళ్ళు పెట్టింది ಯಾರು ನಾಳೆ ಮಾಡ್ಬೇಕಂತ ನಿಂತ್ಕೊಂಡ ನೊಟ್ಟ ನೋಡೋದ್ರಾಗ ನಿಂತ್ಕೊಳ್ಳೋದೇ ನಿಂತ್ಕೊಂಡಿದ್ದೇನಲ್ರಿ ಸಟ್ರ ನಮ್ ಬಸಮ್ಮ ಸುದ್ದಿ ನಿನಗೆ ಬೇಕಾರೆ ನಿಮ್ ಬಸಮ್ಮ ಯಾವಾಗ ಅದು ನಮ್ ಬಸಮ್ಮ ಹೆಂಗಾರ ಆಗಿರ್ತಾಳ ಅದು ಕೇಳಕ್ ನೀನ್ ಅದೇ ನಿಮ್ ಬಸಮ್ಮ ಯಾವಾಗ ಅದು ಹೆಂಗಾದ್ಲು ಅಂತ ಕೇಳಿ ಹೆಂಗಾರ ಆಗಿರ್ತಾಳೋ ಅದನ್ನ ಎದಕ್ ಬೇಕು ನಿನಗೆ? ಇನ್ನೊಮ್ಮೆ ಆಕೆ ಸುದ್ದಿ ನೀವು ಬಂದಿ ಅಂದ್ರ ಸುಟ್ಟಂಗೆ ಇರ್ಲಾಗಮ್ಮ ಸೆಟ್ಟೆ ಆಕೆ ಹೇಳಿಬಿಟ್ಲಂತೆ ಈತ ಬಂದು ಕೇಳಿಬಿಟ್ನಂತೆ. ಅಲ್ಲ ನಾವು ಬಸಮ್ಮನ್ನ ಬೇಕಾದಂತು ನೀನೇನು ಮಾಡಂಗಿದಿ? ಅಲ್ಲ ನೀನೇನಾದ್ರೂ ಆಕೆ ಮದುವೆ ಮಾಡ್ಕೊಂಡಿ ಇಲ್ಲ ತಾಳಿ ಕಟ್ಟಿಯ? ಮಾಡ್ಕೊಂಡಿಲ್ಲದೆ ಅದೇನೇ ಇರಲಪ್ಪ, ಆಕಿ ನಮ್ಮ ಹೆಣ್ಣಗಳು. ಅದ್ಯಾಕ ಈ ಅಂತಿ ಇಟ್ಕೊಂಡಿದಿ ಅಂತ ಹೇಳು. ಅದನ್ನೇ ತಿಳ್ಕೊಳ್ಳಿ. ಹಂಗ ತಿಳ್ಕೊಂಡ ನಾವು ಮಾತಾಡಿದ್ದು ಸೆಟ್ರೆ, ನಾವ್ ಹಂಗ ತಿಳ್ಕೊಂಡು ಮಾತಾಡಿದ್ದು. ಹುಡುಗರೆಲ್ಲ 4 ಮಂದಿ ಕೂತ್ಕೊಂಡಿದ್ವ. ಶೇಷಿ ಬಸಮ್ಮನ್ನ ಇಟ್ಕೊಂಡನ ಅಂತ ಮಾತಾಡ ಇದ್ದಂಗ ಮಾತಾಡಕ ಯಾವಂದೇ ಭಯ ನಮಗೆ? ಇದ್ದಂಗ ಮಾತಾಡ್ತೀಯ ಬಾಯಗಳು ಅಂತ ಪರಾಕ್ರಮ ಬಿಡಪ್ಪ. ಅಲ್ಲ ಒಂದ್ ಕೆಲಸ ಮಾಡೋಣ ಸೆಟ್ರ, ಕುಚ್ಚಿ ಮಾಡೋಣ. ಹಿಂದೆ ಒಳಗೆ ಉಂಡಿ ಅದಕ್ಕೆ ನನ್ನ ಸಿಟ್ಟು ಜಾಸ್ತಿ ಐತೆ. ಅಲ್ಲ ಈ ಮುದುಕನ್ ಮಾಡಿ ಕೈ ಕೆಮ್ಮಗಿದ್ದು ಕೊಲ್ಬಿಡ್ತಾರೆ. ನನಗೆ ಗೊತ್ತಲ್ಲ ಅಂತ ಕರಿತಿದ್ದಿ ಅಂಬದು. ಆಗಲೇ ನಿನ್ ಮೈ ಮಣ 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 ಅಂತ ಅದಕ್ಕಾಗಿ 2 ಆಳುಗಳ ಮೇಸಿನಿ ಗೊತ್ತೇನೋ.
ಎರಡು ಮೀಸಿಲ್ಲ ಅಂತೇಳಿ ಎರಡು ಆಳ ಮೀಸಿ ಅಲ್ಲ ಏನೇನು ಬಸ್ಗೆ ಬೆಂಕಿ ಹಚ್ಚ ಇವನು ಹೆಂಗ್ ಬೈತಾನ ಗೊತ್ತೇನ ನಾನು ನೀನು ಏನೇನೋ ಬೈತಾನಗ ನೋಡ್ಕೊಂಡು ಅದಕ್ಕೆ ಗೊತ್ತಬಾರ್ದು ನೋಡ್ತೀನಿ ಅವ ಏನಾರ ಯಾಕ ಯಾರು ಬೇಕಾದವ್ರು ಹೊಯ್ಕೊಳ್ಳಿ, ಅದ್ರ ಬಗ್ಗೆ ನಾವ್ ಯಾವತ್ತೂ ತಲೆ ಕೆಡಿಸ್ಕೋಬಾರ್ದು, ನಮ್ಮದು ನಾವು ಬಿಡಬಾರ್ದು ಅಂತ ನೀವ ಅಂದ್ರಲ್ಲ. ದೇವ್ರು ಕಿವ್ಯಾಗ ಎರಡು ತೂತ್ ಎದಕ್ ಕೊಟ್ಟದ, ಒಳ್ಳೇದ್ ಇಟ್ಕೊಳ್ಳೋದು, ಕೆಟ್ಟ ಕಿಚ್ಚಿಗೆ ಇಟ್ಬಿಡೋದು. ತಾಯಿ ಶರಣ ನಮಸ್ಕಾರ. ನಮಸ್ಕಾರಪ್ಪ. ಇನ್ನೊಂದು ಹಾಕಿದ್ ಬಿಟ್ರೆ ಸಾಕ್ ಬಿಡಮ್ಮ, ಊರಾಗ ಏನೇನೇನೇನೇನೋ ಹಾಕಲ್ಲ, ಎಲ್ಲರೂ ಬೇಸದ್ ಬಿಡ್ತಾರ. ಯಾರು ಏನಾದ್ರು ಕೂಡ ತಲೆಗೆ ಕಡಿಸ್ಕೋಬೇಕು. ಏನ್ ಬೇಸಿರ್ತಾರಪ್ಪ ಶರಣ, ಏನ್ ಬೇಸಿರ್ತಾರಪ್ಪ? ನೀನು ಶರಣ ಶರಣಾರ್ಥಿ ಅಂತ ಹೇಳ್ತೀನಿ, ಏನ್ ಬೇಸಿರ್ತಾರಪ್ಪ? ಒಂದ್ ಸಲ ಮನಸ್ಸಿಗೆ ನೋಡಿಲ್ಲ, ಮುಪ್ಪು ಮಾಡ್ಯಾರ ಅಂದ ಮೇಲೆ ಮುಗಿದ್ ಹೋತು, ಮೈ ಎಲ್ಲ ಮುಪ್ಪು ಮಾಡಿ ಇಟ್ಕೊಂತಾರ, ಮತ್ತು ಇನ್ನು ಚಾಳಿನ ಬಿಡುದಿಲ್ಲಲ್ಲ ಅಂತೀನಿ. ನೋಡ್ ಬಸಮ್ಮ, ನಾನು ಇವತ್ತೇ ಸಾಳಿ ಇದ್ದಂಗ ಮಾತಾಡೋಣ ನಾನು. ಇರ್ಬೋದ್ರ ನಾ ಏನು ಊರಾಗ ಮಾಡ್ಲಾರ್ದ ತಪ್ಪು ಮಾಡಿನಂತ ಹೇಳಿ ನೀ ನನ್ನ ಮರ್ಯಾದೆ ತೆಗಿತೀಯಪ್ಪ? ಏನ ಗಂಡನ ಕಳ್ಕೊಂಡು ಮುಂಡೆ ಅಂತೀನಿ, ಒಂದ್ ಈಟು ತಪ್ಪು ಮಾಡಿದ್ರ ಅದನ್ನ ಇಷ್ಟು ದೊಡ್ಡ ಮರ್ಯಾದೆ ತೆಗಿತೀಯಲ್ಲ, ಯಾಕಪ್ಪ? ಅದನ್ನ ಈಟು ಮಾಡಿದ್ದೆ ನಮ್ಮ ಅಮ್ಮ ಆಕಳ ಹಾಕ್ತಮ್ಮ ಓದನ ಕೆಟ್ಟಮ್ಮ ಅಂತ ಶರಗಟ್ಟು ಬೆಳಕ ಈ ನನ್ನ ಮಕ್ಕಳಿಗೆ ಒಡ್ಡಾಡಿಸಿ ಸುಟ್ಟನ ಸುಟ್ಟಂದಿರೋದ ಮೊದಲು ಬುದ್ಧಿ ಬರಲ್ಲ, ಒಳ್ಳೆ ಮಾತಾಡಿದ್ರು ಬುದ್ಧಿ ಬರ್ತೇನೆ. ಬರದಲ್ಲ ತೆರೆಗಟ್ಟಗೈತಿ ನಮ್ಮ ನೋಡ ಶಾಂತ ಬಿದ್ದವು ನಾವನ್ನ ಜತಿರಲ್ಲ, ಜತಿರಲ್ಲ ಕೈ ಬಿಡೋದಿಲ್ಲ. ನಮ್ಮ ಊರ ಏನೋ ವಾಟಿಸ್ಕೊಂಡು ಉಣ್ತಾವ್ ಇರು ಬಿಡಂಬದಿಲ್ಲ, ಮಾಡಿದ್ ಎತ್ತಿರ್ತ ಅಮ್ಮ ನೀನು ಮಾಡ್ದೆ ಎಲ್ಲ ಮಾಡ್ಬಿಟ್ರೆ ಊರ್ ನಾವೇನ್ ಮಾಡಿವ ಪ್ರಪಂಚಗಳದ್ ಮಾಡಿವ ಭಾರಿ ಉದ್ಧಾರ ಮಾಡ್ತಾನೆ. ಏನ ಮಾಮ ನಿನಗೇನಾದ್ರು ಹೊತ್ತು ಗೊತ್ತೈತೋ ಇಲ್ಲ? ಅಯ್ಯೋ ಸುಕ್ಕು ಸುಕ್ಕು, ಒತ್ತಿನ ಸರಿಗೆ ನಾನು ಬರ್ಬೇಕಂತಿದ್ದೆ, ದಾರಾಗಿ ಗಂಟು ಬಿಟ್ಬಿಟ್ಟು ಹೆಂಗ ಬಿಡ್ತಾವ. ಇರು ಸ್ವಲ್ಪ ಚಿಕ್ಕೇನ ಮಗಳು ಹುಡುಗಿ ಪರವಾಗಿಲ್ಲ, ನೋಡಿಕೊಳ್ಳಿ ಚಂದ ಐತಿ, ಕೊಂಡೋಗ್ ಮಿಂಚೋಳ ಮತ್ತಪ್ಪ ನೀವು ನೋಡಿ ಶೆಟ್ಟಿ ಅಲ್ಲ ಸುರ್ಸಾಕ್ ಹತ್ತಿದೆ ಹೋಗಲೇ. ನಾನೇನಂದೀನಿ ಹುಡುಗಿ ಬೇಸತ್ ನೋಡಕ ಚಂದ ಸುರಿಸ್ತಾರ ಮತ್ತೆ ಹೇಳಿದ್ರೆ ಹಗ್ಗತ್ತಿನ ಚಾಳಿನ ಬಿಡೋದಲ್ಲ. ಅಲ್ಲ ಸುಮ್ಮನೆ ನೋಡು ತಪ್ಪ. ನೀನು ಸುಮ್ಮನೆ ನೋಡತ್ತೇನೋ ಮಾರ್ರೆ, ಕೆಳಾಲಿಂದ ಒಂದ್ಸರಿ ಮ್ಯಾಗ ನೋಡಿಬಿಟ್ರೆ ಸ್ಕ್ಯಾನ್ ಮಾಡಿದಂಗೆ ನೀನು ಸುಮ್ಮನೆ ನೋಡಿಬಿಡ್ತೀಯ. ಏ ಮೂಳ ಹಿಂಗ್ಯಾಕ್ ನೋಡ್ತೆ, ನೀನ್ ಹೆಣ ಎತ್ತಲಿ ತಿನ್ನೋರಂಗ ಜನ ಎತ್ತೀಯ ನೋಡಿ ತಂಗಿ, ನಿನ್ನಂತ ಹುಡುಗಿನ ಎಲ್ಲಿ ನೋಡಿದ್ರು, ನಿನ್ನ ನೋಡಿದ್ರು ನಮ್ಮೋರ್ ಕರೆಕ್ಟ್ ಶಾಕ್ ಹೊಡ್ಸ್ಕೊಂಡ ಆದಂಗ. ನಿಮ್ಮಪ್ಪ ನನಗೆ ಹೇಳ, ನಮ್ಮ ಹುಡುಗಿ ಭಾರಿ ಜೀವ ಗೆಣಸಿಗೆ ಗೆಣಸ್ ಬಲ್ ತಿಂತತ್ ನಮ್ಮ ಹುಡುಗಿ ಅಂತ ಹೇಳ್ದ. ನಮ್ಮ ಹೊಲ್ದಾಗ ಗೆಣಸ್ ಬಿಟ್ಟಿದ್ದಾವ. ನಿಮ್ಮಪ್ಪ ಚೀಲ ಬಿಟ್ಟಾಗ ನಮ್ಮನಾಗ ಚೀಲ ತುಂಬಾ ಗೆಣಸಿಟ್ರು, ಹೋಗೋವನ್ನ ಕೈ ಹಾಕೊಡ್ದು ತಿನ್ಕಂತ ಹೋಗೋ. ಅಲ್ಲ ಇನ್ನೊಂದು ಗೊತ್ತಿಲ್ಲ ನೀ, ನಾನು ರಾತ್ರಿ ಸಾಲಿ ಬಂದು ಬೀಸಿ ಅಲ್ಲಪ್ಪ, ನೀನ್ ಯಾವ ರಾತ್ರಿ ಸಾಲಿ ಹೇಳೋದ್ ಕಲ್ತ್ಕೊಂಡೆ? ಹೊರದಲ್ಲಿ ಎಲ್ಲಿ ನೋಡಿದ್ದೇನೆ ಎಲ್ಲಿ ಬರೀ ಹೆಣ್ಮಕ್ಳ ಬರ್ತಿದ್ದಂಗಲ್ಲ ನಿಮ್ ಸಾಲಿಗೆ, ಬರೀ ಹೆಣ್ಮಕ್ಳ ಬರ್ತಿದ್ದಂಗಲ್ಲ. ಬಸ್ಸಿ ಹೊತ್ತಾಗುತ್ತೆ ಬರ್ರಿ ಹೋಗರು. ಇವ್ರ ಹೆಂಗ ಬಂದಾರಮ್ಮ, ಬಸ್ಸಿ ಬತ್ತಂತೇಳಿ ಬಂದ್ಬಿಡ್ತಾನೇನು? ಹೆಣ್ಮಕ್ಳು ಕೂಡ ಮಾನ ಮರ್ಯಾದೆ ತೆಗಿಸ್ಕೊಂಡು ಕಾಣಿಸ್ತತೆ. ಏನ್ ಪುಣ್ಯ ಮಾಡಿರಿ ತಮ್ಮ ಇರುವದ್ರಿ ಹೊಡೆದ ಚಾನ್ಸ್. ಮೊದಲೇ ನನ್ನ ಕಣ್ಣಿ ಬಿಡಲ್ಲ ಇದ್ರೆ ನಾನು ಹೊಡ್ಕಂತ ಚಾನ್ಸ್. ಏನ್ ಮಾಡ್ತೀರಿ, ಗಂಡ ಕಾಣಲ್ಲ ನನಗೆ, ಯಾವಾಗ ಪರ್ಫೆಕ್ಟ್ ಆಗ್ಬಿಡ್ತು. ಅಲ್ಲ ಈ ಕಡೆಗೆ ಭುಜ ನೋವಾತ್ ಹಿಂಗ್ ಅನ್ಕೊಂಡೆ, ಇದ್ದಾಗಿ ಸತ್ತೇನೆ ತಮ್ಮ. ಹುಡುಗಿ ಅಂದ್ರೆ ಹಿಂಗಿರ್ಬೇಕಲ್ಲೇ ಅಮ್ಮ ಅಮ್ಮ
ಹಿಂಗಿರ್ಬೇಕು. ಇವನು ಹೆಣ್ಮಕ್ಳು ಮರ್ಯಾದೆ ತೆಗೆದ ಮೇಲೆ ಇಲ್ಲಿಂದ ಹೋಗ್ತಿದ್ದಂಗೆ ನಡಿ ಕೆಟ್ಟದ ನಡಿ ಅಲ್ಲ ಏನ್ ನೋಡ್ಕೊಂತೀನಿ ಇಂಥ ಹುಡುಗಿರ್ ನೋಡಿದ್ಮೇಲೆ ತಿಳಿ ಕಡೆ ಲ್ಯಾಟ್ರಿನ ಸೇರ ನನಗೆ ಕಣ್ಣು ನೀನು ಹೋಗಲ್ಲ. ಇಲ್ಲಿ ಹೆಂಗ್ ಹೋಗೋಣ ನಿನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಯಾವ ದಾರಿ ಹಚ್ಬೇಕು ಆಕಿ ಒಂದ್ ದಾರಿ ಹಚ್ಚಿ ಸ್ವಲ್ಪ ಮುಂದೆ ಮಾಡ್ತಾಳೆ ಹೋಗಬೇಕು. ಅಲ್ಲ ಹಿಂಗ ಮೊನ್ನೆ ಶಾಂತ್ಯಾಗ ಒಂದ್ ಹುಡುಗಿ ಗಾದಿದ್ದೆ ಮೂಲ ಕುಂತ ಗುಮ್ಮಿನಪ್ಪ ನೋಡುಗಳು ಬಂದಿದ್ದ. ಮಾಡ್ತೀನಿ ಅಲ್ಲ ಮತ್ತೆ ಗುಮ್ಮಬೇಡ. ಎರಡು ಬೇಸೇರ್ಕೊಂಬಿಟ್ಟ ನೋಡ, ಒಂದು ಹಳೆ ಇಂಜಿನ್ ಒಂದು ಹಳೆ ಬೆಡ್ಡ ಅವ ಹಳೆ ಇಂಜಿನ್ ಹಳೆ ಡಬ್ಬಾರ ಬಂದ್ಕೊಂಡಿರಿಸಿಂದ ಹಾಳಾಗೋದು. ನೀನು ಅಲ್ಲಿ ಗಂಡಕಾಯ ನಿನ ಗಂಡಸ ಅಯ್ಯೋ ನಾನು ಗಂಡಸಲ್ಲ ಅಂತ ನಿನಗೆ ಬಂತು. ಏನೋ ಒಂದು ಗೊತ್ತಾಗುತ್ತ ಅವ್ರದ್ದು ಹಾಳಾಗಿ ಹೋಗ್ಲಿ ಬಿಡು. ನಮ್ ಸುದ್ದಿ ಏನೈತಿ ಮೊದಲು ಹೇಳ. ನಮ್ಮ ಸುದ್ದಿ ಏನೈತೆ ಏನೈತೆ ಹೇಳ್ಬಿಡು. ಏನೈತಿ ಅಂತ ಕೇಳ್ತಿಲ್ಲೋ ಮಾಮ. ಅಲ್ಲ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಕ್ ಹಚ್ಚಿ 3 ತಿಂಗಳ ದಿನಮಾನ ಆತು. ಒಟ್ಟ ನೀನ್ ಏನು ಹೇಳವಲ್ಲಿ. ಇವತ್ತು ಒಂದು ದಿವಸ ನೀನ್ ಗಟ್ಟಿಯಾಗಿ ಹೇಳೇ ಬಿಡ್ಬೇಕು. ಆಯ್ತು ಬಿಡು, ಮುಂದಿನ ತಿಂಗಳು ನಮ್ಮ ಮದುವೆ ಮಾಡ್ತಿದ್ದೆ. ಯವ್ವಾ ಮಾಮ, ಇನ್ನು ಮುಂದಿನ ತಿಂಗಳ ಅಂದ್ರೆ ಇನ್ನು 1 ತಿಂಗಳ ಹೋಗಪ್ಪ. ನೀನ್ ಹಿಂಗ ಹೇಳಕ್ ಹಚ್ಚಿ ಬಹಳ ದಿವ್ಸ ಆತು. ಈಗೇನಾಗತ್ ಬಿಡು, ಮದುವೆ ಆಗಿದ್ರೆ ಆಯ್ತೇನ. ನಾನು ನೀನು ಗಂಡ ಹೆಂಡ್ತಿದ್ದಂಗಿಲ್ಲ ಏನು. ಹಿಂಗಾಗತ್ತು ಮದ್ವೆ ಶಾಸ್ತ್ರ ಒಂದಾದ್ರೆ ಗಂಡ ಹೆಂಡತಿ ಆಗೋದು. ಅಲ್ಲಿವರೆಗೂ ನಾವಿಬ್ರಿಗೆ ಸದ್ಯ ಮಾವ ಸೊಸಿ ಅಷ್ಟೇ. ಮಾಮ ನೀ ಏನಾರ ಹೆಚ್ಚು ಕಡಿಮೆ ಮಾಡುದಂದ್ರೆ ಹೆಂಗ ಅಂತ ಹೇಳಿ ಜಲ್ದಿ ಮದ್ವೆ ಆಗೋಣ ಅಂತ ಹೇಳಿದೆ. ನಾನು ಹೆಚ್ಚು ಕಡಿಮೆ ಮಾಡ್ದ. ನಾನು ಅಂತ ಮನುಷ್ಯನೇ ಅಲ್ಲ, ನಾನು ಹೆಚ್ಚು ಕಮ್ಮಿ ಮಾಡೋದೇ ಇಲ್ಲ. ಮಾಮ ಏನೇನೋ ಮಾತಾಡಿದ್ರಿ, ಏನೇನೋ ಹೇಳ್ತಿ. ಹಂಗಲ್ಲ ನಾ ಹೇಳಿದ್ದು. ನಿನ್ ಮನಸ್ಸು ಏನಾರ ಅದ್ರ ಬದಲಾಗಿ ಏನಾರ ಹೆಚ್ಚು ಕಡಿಮೆ ಆದದ್ದು ಆದಷ್ಟು ಬೇಗ ಮದುವೆ ಆಗೋಣ ಅಂತೆ. ನಾನು ಅದನ್ನೇ ಏನು ಹೇಳಿದ್ದು. ಏನ್ ಹೇಳ್ತಿ? ಅದೇ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬೋದು ಅಂತ ಹೇಳಿದಲ್ಲ, ಅದನ್ನೇ. ನೋಡು ಮಾಮ, ನೀನ್ ಏನೇನಾರ ಹೇಳಿ ಏನು ತಿಳಿದಂಗ ಮಾತಾಡ್ಬೇಡ. ಮೊದಲು ನಮ್ಮ ಮದುವೆ ಯಾವಾಗ ಅಂತ ಒಂದು ಗಟ್ಟಿ ದಿವಸ ಹೇಳಲಿಲ್ಲ ಅಂದ್ರೆ ನಾ ಇಲ್ಲಿಂದ ಹೋಗಲ್ಲ. ನನಗೆ ಗಟ್ಟಿ ದಿವಸ ಹೇಳ್ಬೇಕ. ಮುಂದಿನ ತಿಂಗಳು ಹುಡುಗ ಆದ 3 ದಿನಕ್ಕೆ ನಮ್ಮ ಮದುವೆ. ನಮ್ಮ ಮದುವೆಗೆ ಪ್ರಶಾಂತಪ್ಪ, ಶಾಂತಮ್ಮ, ಅವರಪ್ಪ ಶರಣಪ್ಪ, ಅವ್ರ ಪುರೋಹಿತ ನಟರಾಜ ಇಲ್ಲ ನೋಡಿ ಆಡ್ತಿರ್ತಾನೆ. ಅವನ್ನ ಕರ್ಕೊಂಡು ಹೋಗಿ ತಾಳಿ ಕಟ್ಕೊಂಡು ಬಂದಾಗ್ಬಿಡದೆ. ನಿಮ್ಮಪ್ಪ ಯಪ್ಪ ನಿಮ್ಮಪ್ಪ ಅಷ್ಟ್ರೊಳಗ ಊರಾಗ ಯಾರು ಕೂಡ ಒದಿಸ್ಕೊಂಡಂಗೆ ಇದ್ರೆ ಕರ್ಕೊಂಡು ಹೋಗೋಣ. ಒದಿಸ್ಕೊಂಡು ಊರು ಬಿಟ್ಟು ಹೋದ್ರೆ ಅಲ್ಲಿಗೆ ಕೈ ಬಿಟ್ಟು ಬಿಡ. ಹೋಗ್ಲಿ ಬಿಡು, ಹೊತ್ತು ಬಾಳ. ನಿಮ್ಮಪ್ಪನ ಒಂದಿಬ್ಬರು 2 ಮುಂಡ್ಯಾರ ಹುಡುಕ್ತಿದ್ರು ಮೇಡಮ್. 2 ಮುಂಡ್ಯಾರ ಅವ್ರ ಯಾಕೆ ಹುಡ್ಕಕತ್ತಿದ್ರು? ಅಲ್ಲ ಅವ್ರಿಗೇನ ರೇಷನ್ ಕಾರ್ಡ್ ಬರ್ತತೆ, ಸಂಬಳ ಬರಂಗ್ ಮಾಡ್ತಂತೇಳಿ ಅವ್ರದ್ದು ರೊಕ್ಕಿಸ್ಕೊಂಡು ತಿಂದ್ಬಿಟ್ಟಾನಂತೆ. ಮೊದಲೇ ಅವ್ರ ಗಟ್ವಾಣರು ಅವ್ರ ಕೈಯಾಗ ನಿಮ್ಮಪ್ಪ ಏನಾದ್ರೂ ಸಿಗ್ಬೇಕು. ನಾನು ಯಾಕೆ ಹೇಳಪ್ಪ ಕ್ಯಾಮ್ರಾ ತಗೊಂಡ್ ನಿಂದ್ರು ವಿಡಿಯೋ ಮಾಡ್ಕೊಳಕ್. ಅಲ್ಲ ಸುಖ, ನಿಮ್ಮಪ್ಪ ಒಂದ್ ನಮ್ಮನೆ ಕಳ್ಬೇಕಿದ್ದಂಗ ನೋಡ. ಯಾಕಂತಂದ್ರೆ ನಾನು ಮನೆಗಲ್ದಾಗ ಬಂದು ಗಬ 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 ತಿಂದೋಗ್ಬಿಡ್ತಾನೆ. ಮಾಮ ಈ ಮಾತಾಡ್ಬೇಡ, ಮಾತು ವಾಪಸ್ ತಕ್ಕೋ. ಯಾಕಂದ್ರೆ ಅವನು ಹೊಟ್ಟೆ ಹಸ್ದು ಬಂದಾಗ 2 ಹೊತ್ತು ಊಟ ಕೊಡ್ತೀನಿ ಅಷ್ಟೇ. ಅವನಿಗಿಂತ ಹೆಚ್ಚಿಗೆ ನಿನ್ನ ಮನ್ಸಿಗೆ ಹಚ್ಕಣಿ ನಾನು. ಎಷ್ಟಾದ್ರೂ ತಂದೆ ಮಗಳು ಮತ್ತೆ ತಂದೆ ಗುಟ್ಟು ಹಂಗ್ ಕೊಟ್ಟಾಳ ಮತ್ತೆ. ಹಿಂಗೆಲ್ಲ ಮಾತಾಡ್ಬೇಡ ಮಾಮ. ಮನೆಗ್ ಬಂದು ಹೊಟ್ಟೆ ಹಸ್ತೈತೆವ ಊಟಕ್ಕೆ ಬಡಿಸು ಅಂತ ಕೇಳಿದ್ರೆ ಇಲ್ಲ ಹೊಂಟು ಹೋಗು ಅಂತ ಹೇಳಿ ನಾನು. ಅಲ್ಲ ನಿಮ್ಮಪ್ಪ ನೋಡಿದ್ರೆ ಮಂದಿ ತಲೆ ಬಳಸಿ ಬೇಕಾದಷ್ಟು ದುಡ್ದದ್ದೆಲ್ಲ ಓಸಿ ಇಸ್ಬಿಟ್ಟು ಹಾಳು ಮಾಡ್ಕೊಂತಾನ. ನಾವು ಕಷ್ಟಪಟ್ಟು ದುಡಿತೀವಿ, ದುಡ್ದದ್ದನ್ನ ನಾನು ಮನೆಗೆ ಬಂದು ಗಬಕ್ಕ ತಿಂದೋಗ್ಬಿಡ್ತಾನೆ. ಒಂದ್ ನಮ್ಮನೆ ಕೊಳ್ಬೇಕಿದ್ದ ನೋಡು ಮಾಮ, ನಾನು ಏನ್ ಹೇಳ್ತೀವಿ ಗೊತ್ತಿಲ್ಲ. ನಾನ್ ಬೇಕು ನಮ್ಮ ಅಪ್ಪ ಬೇಕು ನಿನಗ. ಹೆಂಗ ಹೇಳಪ್ಪ ನೀನೇ.
ಇಲ್ವೇ ನೀರ್ ಬಿಡ್ಲಿಕ್ಕೆ ಆ ಕಡೆ ಹೋದ್ರು. ಹೌದಾ? ಯಾವಾಗ ಹೋದ್ರು? ಈಗ ತಾನೇ ಹೋದ್ರು. ಹೌದಾ? ಅದು ಕರೆದದ್ ಯಾಕೆ? ಏನಿಲ್ಲ, ಮುತ್ತು ಕೊಡ್ತೀರಾ? ಮುತ್ತು ಅಪ್ಪ ನೋಡಿದ್ರೆ ಇಬ್ಬರಿಗೂ ಬೆತ್ತದಿಂದ ಒದೆ ಕೊಡ್ತಾರೆ ಅಷ್ಟೇ. ಯಾಕೆ ಗಂಡ ಹೆಂಡತಿ ಮುತ್ ಕೊಡ್ಬಾರ್ದೇನು? ಗಂಡ ಹೇಳ್ತೀನ? ಇನ್ನು ಗಂಡ ಹೇಳ್ತೀನಿ ಆಗಿಲ್ವಲ್ರಿ? ಹೌದು, ನಮ್ ಮದ್ವೆಗೆ ನಮ್ಮಪ್ಪ ಒಪ್ತಾರ? ನಿಮ್ಮಪ್ಪನನ್ನ ಒಪ್ಸೋದಕ್ಕೆ ವೀರಭದ್ರ ಇದ್ದಾನೆ. ನಮ್ ತಂದೆ ಒಪ್ಪಿದ್ರು ನಿಮ್ಮ ಅಣ್ಣ ಒಪ್ಬೇಕಲ್ಲ. ನೀವು ಶ್ರೀಮಂತರು, ಮೇಲಾಗಿ ಅಧಿಕಾರಸ್ಥರು. ಪ್ರೀತಿಗೆ ಶ್ರೀಮಂತರು, ಅಧಿಕಾರಸ್ಥರು, ಆಸ್ತಿ ಅಂತಸ್ತು ಲೆಕ್ಕಕ್ಕಿಲ್ಲ. ಯು ನೋ, ಲವ್ ಇಸ್ ಗಾಡ್, ಆಲ್ ಆರ್ ಈಕ್ವಲ್ ಇನ್ ದಿ ಐಸ್ ಆಫ್ ಲವ್. ಇಂಗ್ಲಿಷ್ ಮಾತಾಡ್ತಿದ್ದೀರಾ? ಸೀತಕ್ಕ ಬರೀ ಬರೆಯೋದಕ್ಕೆ ಓದೋದಕ್ಕೆ ಕನ್ನಡ ಮಾತ್ರ ಕಲ್ಸಿದಾಳೆ ಅನ್ಕೊಂಡಿದ್ದೆ. ನನ್ಗೆ ಇಂಗ್ಲಿಷ್ ಅಲ್ಲೇ ಬರುತ್ತೆ, ಕನ್ನಡವನ್ನ ಚೆನ್ನಾಗಿ ಓದ್ಲಿಕ್ಕೆ ಬರೀಲಿಕ್ಕೆ ಬರುತ್ತೆ. ಈ ಒಂದೆರಡು ಇಂಗ್ಲಿಷ್ ಮಾತುಗಳಿದಾವಲ್ಲ, ಹೊಸದಾಗಿ ಏನ್ ಮೇಷ್ಟ್ರು ಬಂದಿದಾರಲ್ಲ ಅವ್ರಿಗೆ ಹೇಳ್ಕೊಟ್ಟದ್ದು, ನೀನ್ ನೋಡ್ಲಿ ಅಂತ ಒಂದೆರಡು ಮಾತಾಡಿದ್ದಷ್ಟೇ. ಇಲ್ಲ, ಮೊದಲು ಅವಿದ್ಯಾವಂತರಾಗಿದ್ರಿ, ಈಗ ವಿದ್ಯಾವಂತರು ಆಗಿದ್ದೀರಿ, ಜೊತೆಗೆ ಶ್ರೀಮಂತರು ಹೌದು ಅಂದಾಗ ನೀವು ನನ್ನನ್ನ... ನಾನು ಬದಲಾಗಿಲ್ಲ ಶಾಂತಿ. ನಿನ್ನ ವಿಷಯದಲ್ಲಿ ಮೊದಲು ಹೇಗಿದ್ದೇನೋ ಈಗಲೂ ಹಾಗೆ ಇದ್ದೇನೆ. ಆದರೆ ಶಿಕ್ಷಣವನ್ನ ಪಡೆದು ವ್ಯಕ್ತಿತ್ವದಲ್ಲಿ ಸ್ವಲ್ಪ ಬದಲಾವಣೆ ಕಾಣಬೇಕೆಂಬ ಆಸೆಯಿಂದ ಸ್ವಲ್ಪ ಬದಲಾವಣೆ ಕಾಣಬಹುದಷ್ಟೇ. ಬಟ್ ಐ ನೆವರ್ ಫಾರ್ಗೆಟ್ ಯು. ನಾ ನಿನ್ ಮರಿಲಾರೆ. ಅಂತೂ ಮಾತ್ನಲ್ಲಂತೂ ತುಂಬಾ ಬದಲಾವಣೆ ಆಗಿದ್ದೀರಿ. ಛೇ 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 ಛೇ, ಹಾಗೆ ಅನ್ಬೇಡ ಶಾಂತಿ. ನಮ್ಮ ಅತ್ತಿಗೆ ನನಗೆ ವಿದ್ಯೆಯನ್ನು ಕಲಿಸಿ ನನ್ನನ್ನು ಮನುಷ್ಯರನ್ನಾಗಿ ಮಾಡಿದ್ಲು. ಒರಟು ಕಲ್ಲನ್ನ ಕೆತ್ತಿ ನನ್ನ ದೃಷ್ಟಿಯಲ್ಲಿ ಮಾತೃಶಿಲ್ಪಿ ಆದ್ಲು. ಆ ಅತ್ತಿಗೆ ಋಣವನ್ನ ಈ ಜನ್ಮದಲ್ಲಿ ತೀರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂದ್ ವೇಳೆ ನಿಮ್ಮ ಅತ್ತಿಗೆ ನಮ್ಮ ಮದುವೆಗೆ ಒಪ್ಪದೆ ಹೋದ್ರೆ? ಹಾಗೆನ್ನ ಬೇಡ ಶಾಂತಿ. ನನ್ನ ಅತ್ತಿಗೆ ಮನಸ್ಸು ಏನೆನ್ನುವುದು ನನಗೆ ಚೆನ್ನಾಗಿ ಗೊತ್ತಿದೆ. ನಿಮ್ಮ ಮನಸ್ಸು ಎಷ್ಟೊಂದು ವಿಶಾಲವಾಗಿದೆ. ನಿಮ್ಮ ಅತ್ತಿಗೆಯನ್ನ ತಾಯಿಯಂತೆ ಕಾಣ್ತೀರಿ, ನಿಮ್ಮ ಅಣ್ಣನವರನ್ನ ತಂದೆಯ ಹಾಗೆ ಕಾಣ್ತೀರಿ. ಕುರುಪಿಯಾಗಿರೋ ನನ್ನನ್ನ ಬಾಳ ಸಂಗಾತಿಯಾಗಿ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದೀರಿ. ಆ ದೇವರು ನಿಮಗೆ ಎಂಥ ವಿಶಾಲವಾದ ಮನಸ್ಸು ಕೊಟ್ಟಿದ್ದಾನಲ್ಲ ಅಂತ ನನಗೆ ಅಸೂಯೆ ಆಗ್ತಾ ಇದೆ. ಅಸೂಯೆ ಪಡಬೇಡ ಶಾಂತಿ. ನಿನಗೂ ಅಂತ ಮನಸ್ಸಿದೆ, ಅಷ್ಟೇ ವಿಶಾಲವಾಗಿದೆ ಎನ್ನೋದು ನನಗ್ ಗೊತ್ತಿದೆ. ಆದರೆ ನಿನ್ನ ಮನಸ್ಸನ್ನ ಪ್ರಕಾಶಗೊಳಿಸಬಲ್ಲ ಅವಕಾಶಗಳಿನ್ನೂ ಸಿಕ್ಕಿಲ್ಲ. ನೀನು ಸೌಂದರ್ಯದ ಸಿರಿಯಲ್ಲಿದ್ದಾಗ, ಯೌವನಕ್ಕೆ ಅಡಿ ಇಟ್ಟಾಗ ನಿನ್ನ ಸೌಂದರ್ಯವನ್ನ ನಾನು ಕಂಡಿದ್ದೇನೆ. ಅಂದ್ರೆ ನಿಮಗೆ ಆಗ್ಲೇ ನನ್ನ ಮೇಲೆ ಮನಸ್ಸಿತ್ತು ಅನ್ನಿ? ಹೌದು, ನೀನು ನಿನ್ನ ಸೌಂದರ್ಯವನ್ನ ಆರಾಧಿಸುತ್ತಿರುವಾಗಲೇ ಆ ದೇವರು ನಿನ್ನ ಮೇಲೆ ಮುನಿದದ್ದು. ನಿನ್ನ ಪ್ರೀತಿಗಾಗಿ ಹಂಬಲಿಸುತ್ತಿದ್ದ ನನಗೆ ನಿನ್ನ ಪ್ರೀತಿಯಿಂದ, ನಿನ್ನ ರೂಪದಿಂದ ವಿಚಲಿತವಾಗದಂತೆ ನಿಶ್ಚಿತ ಬುದ್ಧಿ ಕೊಟ್ಟದ್ದಕ್ಕಾಗಿ ಆ ದೇವರಿಗೆ ವಂದಿಸಬೇಕು. ನಿಮ್ಮ ಮಾತುಗಳು, ಪ್ರತಿಯೊಂದು ಮಾತುಗಳು ನನ್ನ ಮನಸ್ಸಿಗೆ ಮುದ ನೀಡುತ್ತವೆ. ಹೊರಗಿನಲ್ಲಿದ್ದ ನಾನು ಕ್ಷಣ ಕ್ಷಣಗಳು ನನಗೆ ಯುಗಗಳಾಗ್ಬಿಟ್ಟಿದ್ವು. ಭಾರವಾಗಿದ್ದ ನನ್ನ ಮನಸ್ಸಿಗೆ ನಿಮ್ಮ ಮಾತುಗಳು ಮುದ ನೀಡುತ್ತವೆ. ಇಂಥ ಒಳ್ಳೆ ದಿನ ನನ್ನ ಜೀವನದಲ್ಲಿ ಬರುತ್ತೆ ಅಂತ ನಾನು ಕನಸಿನಲ್ಲೂ ಭಾವಿಸಿರ್ಲಿಲ್ಲ. ಮನಸ್ಸು ಕ್ರೂರಗೊಳ್ಳದಿದ್ದರೆ ದೇವರೆಂದು ಕ್ರೂರಿಯಿಲ್ಲ. ಆಸೆಯ ಅಮಲುಗಳು ಮನುಷ್ಯನನ್ನ ಕ್ರೂರವಾಗಿಸುತ್ತವೆ. ಮಿತವಾದ ಬಯಕೆಗಳು ಹಿತವಾದ ಕ್ಷಣಗಳನ್ನ ನಡೆಸುತ್ತೆ. ಏನು ಕನಸು, ಮಾತು, ಪ್ರೀತಿ ಅಂತ ಏನೇನೋ ಮಾತಾಡ್ತಿದ್ವಿ, ಬರ್ತಾ ಬರ್ತಾ ಕವಿಗಳಾಗ್ತಾ ಇದ್ವಿ. ಒಂದು ಹೆಣ್ಣು ಎದುರಿನಲ್ಲಿದ್ದರೆ ಏನೆಲ್ಲ ಮಾತನಾಡುತ್ತವೆ ಗೊತ್ತಾ? ಹೆಣ್ಣು ಗಂಡನ್ನ ಕವಿಯಾಗಿ ಮಾಡಬಲ್ಲಳು. ಎಷ್ಟೋ ಸಾರಿ ನಿನ್ನ ಮುಂದೆ ಕವಿಯಾಗಿ ನಿನ್ನನ್ನ ಮಾತನಾಡುತ್ತಾ ನಿನ್ನನ್ನ ಪ್ರೀತಿಸುತ್ತೇನೆ ಎಂದು ಹೇಳುವುದನ್ನ ಮರೆತು ಕವಿಯಾಗಿದ್ದೇನೆ. ಹೌದು, ಅಪ್ಪ ಬರ್ತಾರೆ, ಸಾಕು ಮಾಡ್ಬಿಡ್ತಾ. ನದಿ
ಆಯ್ತಪ್ಪ, ಇಲ್ಲೇ ಊಟ ಮಾಡೋಣವೋ ಏನು ಹಳ್ಳದ ದಂಡಲ್ಲಿ ಊಟ ಮಾಡೋಣವೋ? ಏನಪ್ಪ ಏನ್ ಮಾತಾಡಕತ್ತೀನಿ ನೀನು ಹಳ್ಳದ ದಂಡ ಮೇಲೆ? ನೀನು ಈ ಲೋಕವಾಗಿದ್ದಂಗಿಲ್ಲ ನಾನು. ನಾನು ಇಲ್ಲೇ ಇದ್ದೀನಲ್ಲೋ. ಇಲ್ಲೇ ಇದೆಯಾ? ಎಲ್ಲ ಇದೆಯಪ್ಪ ನೀನು, ಎಲ್ಲ ಇದೀ? ನಿನ್ನೆ ರಾತ್ರಿ ನೋಡಿದ್ರೆ ಜೋರ್ ಮಳೆ ಬಂದು ಹಳ್ಳ ತುಂಬ ಹರಕತ್ತೈತೆ, ನೀನು ಈ ಹಳ್ಳದ ದಂಡ ಕುತ್ಕೊಂಡು ಊಟ ಮಾಡ್ತಂತೀಯಲ್ಲ. ಈ ಲೋಕದಾಗ ಇದ್ದಂಗಿಲ್ಲ ನೀನು, ಯಾವ್ದೋ ಪ್ರೇಮ ಲೋಕದಾಗ ಇದ್ದಂಗಿದಿ. ಆಯ್ತಪ್ಪ, ಇಲ್ಲೇ ಊಟ ಮಾಡೋಣ. ಅಲ್ಲಿ ಸುಕ್ಕು ಬುತ್ತಿ ತಂದಳ, ಇಬ್ರು ಕುತ್ಕೊಂಡು ಊಟ ಮಾಡೋಣ. ಛೇ 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 ಛೇ, ಏನ್ ಮಳೆನಪ್ಪ, ಏನ್ ಮಳೆ! ನಾನು ಯಾವಾಗ್ಲೂ ಈ ಮಳೆ ನೋಡಿಲ್ಲ. ಅಲ್ಲ, ನನಗೆ ಈ ಮಳೆ ಒಂದು ಹಾಡನ್ನು ಆಡ್ಬೇಕು ಅನಿಸ್ತದೆ. ಹೌದಾ? ವೀರಭದ್ರ, ನಿನಗೆ ಆಡ್ಬೇಕು ಅನ್ನೋದಾದ್ರೆ ಬಣವೆ ಹತ್ರ ಹಲಿಗೆ ಇದೆ, ಆ ಹಲಿಗೆ ತಗೊಂಡ್ಬಂದು ಬಾರಿಸ್ತಾ ಆಡೋ. ಆಯ್ತಾಯ್ತು, ಸುಕ್ಕು ಅಲ್ಲೇ ನಿಂತ್ಕೊಂಡ್ಬಿಟ್ಟಲ್ಲೇ, ಬಾರೆ ಬುತ್ತಿ ತಗೊಂಡು. ಏ ತಡಿ ವೀರಭದ್ರ, ಶರಣಪ್ಪನವ್ರನ್ನ ಕರೆಯೋಣ, ಅಲ್ಲೇ ಕೆಲಸ ಮಾಡ್ತಾ ಇರ್ಬೇಕು. ಇರ್ಲಿ, ಶರಣಪ್ಪನವ್ರನ್ನ ಕರೀರಿ. ಮದ್ವೆ ಆಗಂದ್ರೆ ಜಲ್ದಿ ಆಗಂತ ಎಲ್ಲ ಬಾಯ ತುತ್ತು ಮಾಡಿ ಬೇರೆ ತಿನ್ನಿಸ್ಬೇಕು ನಿನಗ. ರೊಟ್ಟಿ ತಿಂದ ಮೇಲೆ ಮದುವೆನೆ. ತಗೋ. Hey,
ತಿನ್ನೋದ ನಿನ್ ಜೀವನ ಆಗೋಯ್ತು ನಡೆ ನೀನು